सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्तसारथ्यं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधी ನಾಲ್ಕು ಕೇಳಿಸಲ್ಲ ಅವ್ರಿಗೆ ನಿನ್ನೆ ಕೊನೆಯ ಶ್ಲೋಕವನ್ನು ಓದಿದ್ದೀವಿ. ಶ್ಲೋಕ ಪದಚ್ಛೇದ ಅರ್ಥವೂ ಆಗಿದೆ. ಭಾಷ್ಯ ಓದಬೇಕು. 844 ಭಾಷ್ಯ ಭಾಗ. ನನ್ನ ಅಕ್ಷರಾನಂದರು ಬರಬೇಕು ಅಂದ್ಕೊಂಡಿದ್ದೆ, ಮರ್ತ್ಬಿಟ್ಟೆ. ಇವತ್ತು ಬರ್ತೀನಿ ಅಂತಂದ್ರಪ್ಪ. ನನ್ನ ಏನೋ ಮಾಡ್ತಾ ಇದ್ದು ಮರ್ತ್ಬಿಟ್ಟೆ ಅಂತಂದ್ರು. ಇವತ್ತು ಏನು ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಬರಬೇಕಾಗಿತ್ತು ಅಂದರು. ಆಗಲಿ. ಕ್ಷೇತ್ರ ಕ್ಷೇತ್ರಜ್ಞಯೋಃ ಯಥಾ ವ್ಯಾಖ್ಯಾತಯೋಃ ಏವಂ ಯಥಾ ಪ್ರದರ್ಶಿತ ಪ್ರಕಾರೇಣ ಅಂತರಂ ಇತರೇತರ ವೈಲಕ್ಷಣ್ಯ ವಿಶೇಷಂ ಜ್ಞಾನಚಕ್ಷುಷಾ ಶಾಸ್ತ್ರಾಚಾರ್ಯೋಪದೇಶಜನಿತಂ ಆತ್ಮಪ್ರತ್ಯೈಕಂ ಜ್ಞಾನಂ ಚಕ್ಷುಃ ಜ್ಞಾನಚಕ್ಷುಷಾ ಕ್ಷೇತ್ರ ಅದಿರಲಿ. ಅದು ಬೇಕು. ನಿಂಗೆ ದೊಡ್ಡ ಗುರುಳಿಗೆ ಅದು ಚಿಕ್ಕ ಗುರುಳು ಹಾಕೊಂಡ್ಬಿಡಿ. ಕ್ಷೇತ್ರಜ್ಞರುಗಳಿಗೆ ಅಂದರೆ ಇದುವರೆಗೆ ಹೇಳಿದ 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ದೃಶ್ಯ ಅನಾತ್ಮ ಅಂತೇಳಿ ಹೇಳಿದೀವಿ. ಆ ಕ್ಷೇತ್ರಕ್ಕೂ ಅದನ್ನು ಅರಿಯುತ್ತಿರುವ ಚಿನ್ಮಾತ್ಮನಾದ ಅರಿವಿನ ಸ್ವತನಾದ ಆತ್ಮನು ಇವನಿಗೂ ಯಥಾ ವ್ಯಾಖ್ಯಾತ ಮುಂದೆ ವ್ಯಾಖ್ಯಾನ ಮಾಡಿದ್ದೀವಿ. ಮಹಾಭೂತಾದಿ ಧರ್ತಿ ಅಂತ ಕ್ಷೇತ್ರ. ಇದನ್ನ ಸತ್ವ ಅಸತ್ವ ಅಲ್ಲದೆ ಇರತಕ್ಕಂಥ ಸತ್ವದವರು ಕ್ಷೇತ್ರಜ್ಞ. ಕ್ಷೇತ್ರಜ್ಞರು ಅಂತ ಹೇಳಿದೀವಲ್ಲ, ಇವುಗಳಿಗೆ ಮೇಲೆ ಯಥಾ ಪ್ರದರ್ಶಿತ ಪ್ರಕಾರೇಣ ಹಿಂದೆ ತೋರಿಸಿದ ರೀತಿಯಿಂದ ಅಂದು ಪ್ರದರ್ಶಿತ ಪ್ರಕಾರ. ಹಿಂದೆ ತೋರಿದ ರೀತಿ ಏನು? ಕ್ಷೇತ್ರವು ಬದಲಾವಣೆ ಆಗೋದು, ಕ್ಷೇತ್ರವು ತೋರಿ ಮರೆಯಾಗೋದು, ಕ್ಷೇತ್ರವು ದೃಶ್ಯ ಆಗಿರೋದು, ಹೀಗೆ. ಕ್ಷೇತ್ರವು ಅವಿದ್ಯಾಕಲ್ಪಿತ. ಇಷ್ಟ ಇದು ಈ ರೀತಿ ಮೇಲೆ ತೋರಿಸಿಕೊಟ್ಟಂತಹ ರೀತಿಯಿಂದ ಅಂತರವನ್ನ ಅಂದ್ರೆ ಪರಸ್ಪರ ಇತರ ವೈಲಕ್ಷಣ್ಯ, ಒಂದಿನ್ನೊಂದಕ್ಕಿರ್ತಕ್ಕಂತಹ ವ್ಯತ್ಯಾಸ. ಕ್ಷೇತ್ರಜ್ಞನ ಲಕ್ಷಣ ಏನು, ಕ್ಷೇತ್ರ ಲಕ್ಷಣ ಏನು, ಏನು ವ್ಯತ್ಯಾಸ? 2-3 ಹೇಳೋ. ಕ್ಷೇತ್ರಕ್ಕೆ ಏನು ವ್ಯತ್ಯಾಸ? ಕ್ಷೇತ್ರಜ್ಞ ನಿರವಯವ ಚಿನ್ಮಾತ್ರ ಕೂಟಸ್ಥ ಅದ್ವಿತೀಯ. ಇದು ಸಾವಯವ ಅನೇಕ ಅವಿದ್ಯಾಕಲ್ಪಿತ ವಿಕ್ರಿಯಾತ್ಮಕ ಅಚೇತನ. ಅವಿದ್ಯಾಕಲ್ಪಿತ ಅಂದ್ರೆ ಮುಗಿದೋಗಿ ಇಲ್ಲದೆ ಇರೋದು. ಕ್ಷೇತ್ರಂಚ ಮಾಯಾನಿರ್ಮಿತ ಹಸ್ತಿ ಸ್ವಪ್ನದೃಷ್ಟ ವಸ್ತು ಗಂಧರ್ವನಗರಾಧಿವತ್ ಅಸದೇವ ಸದಿವ ಅವಭಾಸತೆ. ಈ ಕ್ಷೇತ್ರಕ್ಕೆ ಲಕ್ಷಣ. ಈ ಅಂತರ ಅಂದ್ರೆ ಡಿಸ್ಟಿಂಗ್ವಿಶ್, ವ್ಯತ್ಯಾಸ, ಈ ವೈಲಕ್ಷಣ್ಯ, ಈ ಭೇದ, ಈ ವಿಶೇಷವನ್ನು ಜ್ಞಾನವೆಂಬ ಕಣ್ಣಿನಿಂದ ಕಂಡುಕೋಬೇಕಂತೆ. ಜ್ಞಾನಚಕ್ಷುಸ್ಸೇನೋ ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶದಿಂದ ಉಂಟಾಗಿರುವ ಆತ್ಮ ಪ್ರತ್ಯಯಿಕ ಅಂತ ಇದ್ದಾರೆ. ತನ್ನ ಅನುಭವದಲ್ಲಿ ಗೊತ್ತಾಗುವ ಪರ್ಯವಸಾನವಾಗುವ ಪ್ರತ್ಯಯಿಕ, ತನ್ನ ಅರಿವಿನಲ್ಲಿ ಕೊನೆಗಾಣುವ ಅರಿವಿನ ರೂಪವಾಗಿರುವ, ಅಲ್ಲಿ ಎಂಡಾಗೋದು ವಿವೇಕ. ಎಲ್ಲಿ ಪರಿಸಮಾಪ್ತಿ ಆಗುತ್ತೆ ಅಂದ್ರೆ ಅನುಭವದ ಪರಿಸಮಾಪ್ತಿ ಆಗುತ್ತೆ. ಆತ್ಮ ಪ್ರತ್ಯೇಕವಾದ ಜ್ಞಾನ ಇದೆಯಲ್ಲ, ಅದೇ ಕಣ್ಣು. ಆ ಕಣ್ಣಿನಿಂದ ಈ ರೀತಿ ವ್ಯತ್ಯಾಸವನ್ನು ಕಂಡುಕೊಂಡು, ಅಂದ್ರೆ ತಾನೊಬ್ಬನೇ ಪರಮಾರ್ಥವಾಗಿ ಅದ್ವಿತೀಯವಾಗಿರ್ತಕ್ಕದ್ದು. ಈ ಎಲ್ಲ ಕ್ಷೇತ್ರವು ನನ್ನನ್ನು ಕಲ್ಪಿತವಾಗಿ ತೋರ್ತಾ ಇರೋದು, ಇದಕ್ಕಿಂತ ಬೇರೆಯಾಗಿ ಏನೇನೂ ಇಲ್ಲ ಎಂಬುದಾಗಿ ಶಾಸ್ತ್ರಾಚಾರ್ಯೋಪದೇಶದಿಂದ ಈ ಒಂದು ಅನುಭವವನ್ನು ಪಡ್ಕೋಬೇಕು. ಈ ಜ್ಞಾನ ಪಡ್ಕೋಬೇಕು. ನಿರಂತರ ಮಾಡುವ ಒಂದು ಪ್ರಯತ್ನ ವಿಶೇಷದಿಂದ ಈಗ ಅನುಭವ ಉಂಟಾಗ್ಬಿಡುತ್ತೆ. ಇಷ್ಟೇ. ನಾನು ಯಾರು ಅಂತ ಹೇಳಿ ಮತ್ತೆ ಪ್ರಶ್ನೆ ಹಾಕೋತಾ ಇರುತ್ತೆ. ರಾಮಣ್ಣ ಹೇಳೋದು, ನಿಮ್ಗೆ ಉತ್ಸಾಹ ಸಿಗದೆ ಇದ್ದು ಬರೋಲ್ಲ ಕಂಡ್ರೆ ನಾನು ಯಾರು ಅಂತ ಹೇಳಿ ದಿನಕ್ಕೆ ಒಂದು 100 ಸಲ ಪ್ರಶ್ನೆ ಮಾಡಿ. ನಾನು ಯಾರು, ನಾನು ಹೇಗಿದ್ದೀನಿ, ನಾನು ಯಾಕೆ ಹೇಗಿದ್ದೀನಿ, ನಾನು ನಿಜವಾಗಿ ಏನಾಗಿದ್ದೀನಿ ಅಂಥೇಳಿ ನೀವು ಪ್ರಶ್ನೆ ಮಾಡ್ತಾ ಇದ್ದೆ. ಕಾಲಾನುಕಾಲಕ್ಕೆ ಆ ಬುದ್ಧಿ ಉತ್ಸಾಹ ಕೊಡೋ ಶುರು ಮಾಡುತ್ತೆ. ನೀನು ನೋಡ್ತಾ ಇರೋನೋ, ನೀನೋ ಅರಿವಿನವನು, ನೀನು ಒಳಗಿರೋನು ಕಾಣಿಸ್ಕೊಳ್ಳಲ್ಲ.
ಮತ್ತೇನೋ ನೋಡೋನು. ನೀನು ಕಾಣಿಸ್ಕೋದೇ ಇರೋದ್ರಿಂದೇನೆ ಲೋಕದ ಜನರಿಗೂ ಕಾಣಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಗೊತ್ತಾ. ನಮ್ಮ ಮೈಯೆಲ್ಲ ಮುಚ್ಕೋಬೇಕು, ಕಾಣಿಸ್ಕೋಬಾರ್ದು ಅಂತ. ಯಾಕೆ ಹೇಳೋ? ಮೈಯಲ್ಲಿ ಅವನು ಕಾಣಿಸ್ಕೊಳ್ಳೋದೇ ಅಲ್ಲ, ನಾನು ಕಾಣಿಸ್ಕೋಬಾರ್ದು. ಅವನು ಎಲ್ಲರೂ ನೋಡ್ತಾನೆ, ಹಾಗೆ ನಾನು ಎಲ್ಲರೂ ನೋಡಬೇಕು. ಅವನು ಅತ್ಯಂತ ಪ್ರಿಯ, ಇದು ಅತ್ಯಂತ ಪ್ರಿಯವಾಗುತ್ತೆ. ದೇಹವೂ ಪ್ರಿಯ, ದೇಹಕ್ಕೆ ಏನು ತೊಂದರೆ ಆಗಬಾರ್ದು, ದೇಹ ಚೆನ್ನಾಗಿರ್ಬೇಕು. ಒಂದು ಇಲಿಯೋ ಕಚ್ಚಬಾರ್ದು, ಸೊಳ್ಳೆ ಕಚ್ಚಬಾರ್ದು, ಸೆಕೆ ಆಗಬಾರ್ದು, ಫ್ಯಾನ್ ಹಾಕೋಬೇಕು, ಎಲ್ಲ ಮಾಡ್ಕೋಬೇಕು, ಮೂರು ತೊಂದರೆ ಆಗಬಾರ್ದು. ಭಾಳ ಇದಕ್ಕೆ ಸೇಫ್ಟಾಗಿ ನೋಡ್ಕೋಬೇಕು. ಭಾಳ ಇದು ದೇಹದ ಮೇಲೆ ತುಂಬ ಇದು ಬಂದ್ಬಿಡುತ್ತೆ. ಆತ್ಮ ಸ್ವಭಾವ ಅದನ್ನ ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ಸ್ವಾನುಭವದಿಂದ ಕಂಡುಕೊಳ್ಳುವ ಜ್ಞಾನ ಇದೆಯಲ್ಲ, ಅದೇ ಕಣ್ಣು. ಆ ಜ್ಞಾನವೆಂಬ ಕಣ್ಣಿನಿಂದ ತಿಳ್ಕೊಳ್ತಾರೆ. ಭೂತ ಪ್ರಕೃತಿ ಮೋಕ್ಷಂಚ ಅಂದ್ರು. ಭೂತಾನಾಂ ಪ್ರಕೃತಿ ಅವಿದ್ಯಾ ಲಕ್ಷಣ ಅವ್ಯಕ್ತಾಖ್ಯ ತಸ್ಯಾಹ ಭೂತ ಪ್ರಕೃತೇಃ ಮೋಕ್ಷಂ ಮೋಕ್ಷಣಂ ಅಭಾವಗಮನಂ ಚ ಯೇ ವಿದುಃ ವಿಜಾನಂತಿ ಯಾಂತಿ ಗಚ್ಚಂತಿ ತೇ ಪರಂ ಪರಮಾರ್ಥತತ್ವಂ ಬ್ರಹ್ಮ ನ ಪುನಃ ದೇಹಮಾದದತೆ ಇತ್ಯರ್ಥಃ. ಭೂತ ಪ್ರಕೃತಿ ಮೋಕ್ಷ ಮೂರು ಪದ ಇದೆ. ಭೂತ ಅಂದ್ರೆ ಯಾವುದೋ ಪಂಚಭೂತಗಳು, ಅವುಗಳ ಪ್ರಕೃತಿಯಿಂದ ಅವುಗಳ ಕಾರಣ ಯಾವುದೋ ಅವ್ಯಾಕೃತ. ಅದಕ್ಕೆ ಲಕ್ಷಣ ಏನು? ಅವಿದ್ಯಾ ಲಕ್ಷಣ ಅಂದ್ಬಿಟ್ರು. ಹಾವಿಗೆ ಲಕ್ಷಣ ಅವಿದ್ಯೆ. ಹಗ್ಗದಲ್ಲಿ ತೋರುವ ಹಾವಿಗೆ ಏನು ಲಕ್ಷಣಪ್ಪ? ಕಪ್ಪೆ ಚಿಪ್ಪೆ ತೋರುವ ಬೆಳ್ಳಿಗೆ ಏನು ಲಕ್ಷಣಪ್ಪ? ಅವಿದ್ಯಾ ಲಕ್ಷಣ ಅಂದ್ರೆ ಅರ್ಥ ಏನು? ಅವಿದ್ಯಾ ಕಲ್ಪಿತ. ಶಂಕರಾಚಾರ್ಯರು ಅವಿದ್ಯಾ ಕಲ್ಪಿತ, ಅವಿದ್ಯಾ ಲಕ್ಷಣ, ಅವಿದ್ಯಾತ್ಮಕ, ಅವಿದ್ಯಾಧ್ಯಸ್ಥ ಎಲ್ಲ ಒಂದೇ ಹೆಸರು ಬಳಸ್ತಾರೆ. ಅವಿದ್ಯಾತ್ಮಕ ಕೆಲವು ಈಗಿನ ವೇದಾಂತಿಗಳು ವ್ಯಾಖ್ಯಾನ ಪ್ರಸ್ಥಾನದವರು ಅವಿದ್ಯಾತ್ಮಕ ಅಂದ್ರೆ ಅದನ್ನ ಅವಿದ್ಯೆ ಅಂತ ಅಂದ್ಬಿಡ್ತಾರೆ. ಅದೆಲ್ಲ ಅವಿದ್ಯಾ ಕಲ್ಪಿತ ಅನ್ನೋ ಅರ್ಥದಲ್ಲಿ ಅವಿದ್ಯಾತ್ಮಕ ಅಂತ ಇದ್ದಾರೆ ಹೊರತು ವಸ್ತುವನ್ನು ಅವಿದ್ಯೆ ಏನಲ್ಲ. ಅವಿದ್ಯಾ ಕಲ್ಪಿತವಾದ ತೋರಿಕೆಯನ್ನ ಅವಿದ್ಯಾ ಗೌಣವಾಗಿ ಹೇಳ್ಬೇಕು. ಅದೇ ಅವಿದ್ಯೆ ಅಂದ್ರೆ ಬುದ್ಧಿ ಧರ್ಮ. ಹಾಗಾಗಿ ನೋಡಿ, ಮೂರು ಪದ ಇದೆ: ಭೂತ, ಪ್ರಕೃತಿ, ಮೋಕ್ಷ. ಭೂತಗಳ ಪ್ರಕೃತಿ ಯಾವುದೋ? ಭೂತಾನ ಯಾವುದು? ಚರಾಚರ ಭೂತ, ಪಂಚಭೂತ ಎಲ್ಲ. ಭವಂತೀತಿ ಭೂತಾನಿ, ಯಾವುದು ಇದೆ ಇದೆ ಅನ್ಸ್ಕೊಂಡ್ರೆ ಅದೆಲ್ಲ ಭೂತ. ಅವುಗಳಿಗೆ ಪ್ರಕೃತಿಯಿಂದ ಉಪಾದಾನ ಕಾರಣ, ಮೂಲ ಕಾರಣ. ಯಾವುದದು? ಅವ್ಯಾಕೃತಾಖ್ಯ. ಅವ್ಯಾಕೃತ ಎಂಬ ಹೆಸರಿನ ಒಂದು ಬೀಜ ರೂಪ. ಅದು ಅವಿದ್ಯಾ ಲಕ್ಷಣ ಅಂದ್ರೆ ಅವಿದ್ಯಾ ಕಲ್ಪಿತ, ಅಂದ್ರೆ ಪರಮಾರ್ಥವಾಗಿ ಇರೋದಲ್ಲ. ಈ ಅವ್ಯಾಕೃತದ ಅನುಭವ ಇದೆಯಾ? ಸುಷುಪ್ತಿಯ ಅವಿದ್ಯಾ ಅವ್ಯಾಕೃತ ಲಕ್ಷಣ, ಅವ್ಯಾಕೃತ ಅನುಭವ. ಎಚ್ಚರದಲ್ಲೂ ಆಗತ್ತೆ ಗೊತ್ತಾ? ಎಚ್ಚರದ ಒಂದೊಂದ್ಸಲ ಏನು ಹರಿದ ಬ್ಲ್ಯಾಂಕ್ ಆಗ್ಬಿಡ್ತಲ್ಲ, ಅದು ಅವ್ಯಾಕೃತವೇ. ಗೊತ್ತಾಗಲ್ಲ ಅಂದ್ರೆ ಇದು ಗೊತ್ತಾಗೋದಲ್ಲ, ಅವ್ಯಾಕೃತ. ಏನು ಗೊತ್ತಾಗದೆ ಇರೋದೇ ಅವ್ಯಾಕೃತದ ಸ್ಥಿತಿ. ಏನು ಗೊತ್ತಾಗಲ್ಲ ಅಂತ ಗೊತ್ತಾಗುತ್ತಲ್ಲ, ಅದು ಆತ್ಮ ಸ್ವಭಾವ. ಗೊತ್ತಾಗಲ್ಲ ಅಂತ ಹೆಂಗೆ ಹೇಳಿದೆ ನೀನು? ಗೊತ್ತಾಕೊಂಡು ಹೇಳಿದೆ, ಗೊತ್ತಾಕೊಂಡು ಹೇಳಿದ, ಗೊತ್ತಾಕೊಂಡು ಹೇಳಿದ. ಗೊತ್ತಾಕೊಂಡು ಯಾವುದಕ್ಕೆ? ಕಣ್ಣಿಗ. ಹಾಗೆ ಅವ್ಯಾಕೃತ ಅನ್ನುವಂತಹ ಒಂದು ಇದು ವಿ ಆಕೃತ. ವಿ ಅಂದ್ರೆ ವಿಸ್ಪಷ್ಟವಾಗಿ, ಆಮೇಲೆ ಎಂಟೈರ್ ಆಗಿ ಕೃತ ಅಂದ್ರೆ ಮಾಡಿದ್ದು ಅಂತ. ಸ್ಪಷ್ಟವಾಗಿ ಎಲ್ಲಾ ರೀತಿಯಲ್ಲೂ ಮಾಡಿದ್ದು ಇದು. ಈ ಜಗತ್ತಿದೆಯಲ್ಲ, ಇದು ವ್ಯಾಕೃತ. ಇದು ಇಲ್ಲದ್ದು ಅವ್ಯಾಕೃತ. ಇದು ಬಿಡಿಬಿಡಿಯಾಗಿಲ್ಲ. ಅಲ್ಲಿ ನಾಮ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಜಾತಿ ಇಲ್ಲ, ದ್ರವ್ಯ ಇಲ್ಲ, ಸಂಬಂಧ ಇಲ್ಲ. ಏನು ಕಲ್ಪನೆ ಮಾಡ್ಬೋದು? ಯಾವ ಕಲ್ಪನೆಗೂ ಅವಕಾಶ ಇಲ್ಲ. ಸುಪ್ತವಾಗಿ ಅಡಗಿದೆ, ಬೀಜವಾಗಿದೆ. ಅದರಿಂದ ಬಿಡುಗಡೆ ಹೊಂದಬೇಕು ನೀನು. ಅದರಿಂದ ಬಿಡುಗಡೆ ಹೊಂದೋದು ಅಂದ್ರೆ ಏನ್ ಮಾಡಿದ್ರೆ ಗೊತ್ತಾ? ಈ ವ್ಯಾಖ್ಯಾನಕಾರಲ್ಲ ಅದನ್ನೇ ಮೂಲಾವಿದ್ಯಾ ಅಂತಾರೆ. ಅವ್ಯಾಕೃತ, ಅವ್ಯಕ್ತ, ಬೀಜ ರೂಪ. ಅದನ್ನ ಅವಿದ್ಯಾ ಲಕ್ಷಣ ಅಂತ ಹೇಳಿದ್ರಿಂದ ನೋಡಿ, ಅವ್ಯಾಕೃತವನ್ನೇ ಅವಿದ್ಯಾ ಅಂತ ಇದ್ದಾರೆ. ಇದೇ ಮೂಲಾವಿದ್ಯೆ ಅಂತ ಇವ್ರು ಅರ್ಥ ಮಾಡ್ತಾರೆ. ಇದು ಅವಿದ್ಯಾ ಲಕ್ಷಣ, ಇದು ಅವಿದ್ಯಾ ಕಲ್ಪಿತ ಅಂತ ಅರ್ಥ ಗೊತ್ತಾಗಿಲ್ಲ ಅವರಿಗೆ. ಅವ್ಯಾಕೃತವು ಅವಿದ್ಯಾ ಕಲ್ಪಿತವೇ ಅಂತ ಅವರು ಅವ್ಯಾಕೃತದಿಂದ ಜಗತ್ತು, ಜಗತ್ತಿನಲ್ಲಿ ಪಂಚಭೂತ,
ಪಂಚಭೂತದಲ್ಲಿ ಭೂಮಿ ಒಂದು, ಭೂಮಿಯಲ್ಲಿ ಅನ್ನ ಇತ್ಯಾದಿಗಳು, ಅದರಿಂದ ಈ ದೇಹದೊಳಗೆ ನೀನು, ಇನ್ನೊಂದು ಅವಿದ್ಯೆ. ಈ ಅವಿದ್ಯೆಯಿಂದ ಅದು ಕಲ್ಪಿತವಾಗತ್ತಾ? ಏನಯ್ಯ, ನಿನ್ನ ವಿದ್ಯೆ ಈ ಮುನ್ಮನ್ನೆ ಬರೀ ಚಿಕ್ಕದು, ಅದು ಇಡೀ ವಿಶ್ವಕ್ಕೆ ಕಾರಣವಾಗಿರ್ತಕ್ಕಂಥ ಅವಿದ್ಯೆ. ಅದು ಮೂಲಾವಿದ್ಯೆ, ಉಪಾದಾನಗಳಲ್ಲ. ಇದು ಕಾರ್ಯವಿದ್ಯೆ, ಇದು ಅಧ್ಯಾಸ. ಇದರಿಂದ ಅದು ಹೋಗಲ್ಲಪ್ಪ. ಅವ್ರ ತರ್ಕ ಹೀಗೆ. ಅವ್ಯಾಕೃತ ಯಾವುದೋ ಜಗತ್ತಿಗೆ ಬೀಜ. ಜಗತ್ತು ಎಷ್ಟು ದೊಡ್ಡದು? ಜಗತ್ತು ಎಷ್ಟು ದೊಡ್ಡದು ಹೇಳೋ? ಪಂಚಭೂತಗಳು ಎಲ್ಲ ಎಚ್ಚರವೇ. ಈ ಎಚ್ಚರ ಈ ಪಂಚಭೂತ ವ್ಯಾಕೃತ ಜಗತ್ತೇ ಅವ್ಯಾಕೃತ ಬಂದಿದೆ ಮೇಲೆ ಆ ಜಗತ್ತಿನ ಒಳಗೆ ಭೂಮಿ ಒಂದು ಪಾರ್ಟು. ಭೂಮಿ ಒಳಗೆ ಕರ್ನಾಟಕ ಇನ್ನೂ ಸಣ್ಣ, ಅದರೊಳಗೆ ಬೆಂಗಳೂರು ಇನ್ನೂ ಚಿಕ್ಕದು, ಅದರೊಳಗೆ ನಮ್ಮ ರಾಜಾಜಿನಗರ ಇನ್ನೂ ಚಿಕ್ಕದು, ರಾಜಾಜಿನಗರದಲ್ಲಿ ನಮ್ಮ ಮನೆ ಇನ್ನೂ ಚಿಕ್ಕದು, ಅದ್ರಲ್ಲಿ ನಮ್ಮ ದೇಹ ಇನ್ನೂ ಚಿಕ್ಕದು. ದೇಹದೊಳಗೆ ಅವಿದ್ಯೆ ಅಜ್ಞಾನ, ಈ ಅಜ್ಞಾನದಿಂದ ಆ ವಿದ್ಯೆ ಕಲ್ಪಿತವಾಗತ್ತಾ? ಇದೆಲ್ಲಕ್ಕೂ ಅದೇ ಕಾರಣ. ಅವ್ರು ಅರ್ಥ ಮಾಡೋದು ತರ್ಕ ನೋಡಿ ಹೇಗಿದೆ. ಅಲ್ಲಯ್ಯ, ಇದೆಲ್ಲವೂ ವ್ಯಾಕೃತದ ಅವ್ಯಾಕೃತ ವ್ಯಾಕೃತವಾಯಿತು, ವ್ಯಾಕೃತದಿಂದ ದ್ವಂದ್ವ, ಎಲ್ಲವೂ ಅವಿದ್ಯೆಯಲ್ಲೇ ತೋರ್ತಿರೋದು. ಅದೇನ್ ಮಾಡ್ಬಿಡ್ತಾರೆ, ಈ ರೀತಿ ತರ್ಕ ಮಾಡಿ ನೀನು ಅವಿದ್ಯೆ ಕಳ್ಕೊಂಡ್ರೆ ಅವ್ಯಾಕೃತ ಹೋಗಲ್ಲ. ಅವ್ಯಾಕೃತ ಹೋಗಬೇಕಾದರೆ ನೀನು ಸಾಯ್ಬೇಕು. ಆಗ ಜ್ಞಾನಿ ಸತ್ತು ಹೋದ್ಮೇಲೆ ಮೂಲಾವಿದ್ಯೆ ಹೋಗುತ್ತೆ ಹೊರತು ಜ್ಞಾನಿ ಇರೋವರೆಗೂ ಮೂಲಾವಿದ್ಯೆ ಹೋಗಲ್ಲ. ವಾಸನಾ ರೂಪವಾಗಿರುತ್ತೆ. ಜಗತ್ತಿನ ಬೀಜಾವಸ್ಥೆ ಹೆಂಗೆ ಹೋಗ್ಬಿಡುತ್ತೆ? ತಕ್ಕ ಅದಲ್ಲ, ಅನುಭವ ಇಲ್ಲ, ಅದಕ್ಕೆ ನಂಬ್ಕೋಬೇಕು. ಆದರೆ ಭಾಷ್ಯಕಾರರು ಅವಿದ್ಯಾ ಲಕ್ಷಣ ಅಂದ್ರೆ ಅವಿದ್ಯಾ ಕಲ್ಪಿತ ಅಂತ ಹೇಳ್ತಾ ಇದ್ದಾರೆ. ಅವ್ಯಾಕೃತವು ಅವಿದ್ಯಾಕೃತ, ವ್ಯಾಕೃತ ಜಗತ್ತೇ ಅವಿದ್ಯಾ ಕಲ್ಪಿತ ಅಂತ ಇದ್ದಾರೆ ಶಂಕರಾಚಾರ್ಯರು. ಅವ್ರು ಒಪ್ಪಲ್ಲ. ಈಗ ಮೊನ್ನೆ ಬಂದ ಜೀವನದಿಂದ ಉಂಟಾದ ಅವಿದ್ಯೆಯಿಂದ ಈ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥ ಅವ್ಯಾಕೃತ ಬಾಧೆ ಆಗ್ಬಿಡ್ತಾ? ಅದು ಸಮಷ್ಟಿ ಬೀಜ, ಅದು ಅವಿದ್ಯಾತ್ಮಕ, ಅದು ಅವಿದ್ಯಾ ಮೂಲಾವಿದ್ಯಾತ್ಮಕ, ಅದು ಉಪಾದಾನ ಕಾರಣ. ಅದೇ ಮಾಯೆ ಅವಿದ್ಯೆ ಒಂದೇ, ಅದೇ ಜಗತ್ತಾಗಿರೋದು ಅಂತಾರೆ ಲಕ್ಷ್ಮೀ. ಸತ್ ಮೇಲೆ ಅವಿದ್ಯೆ ಹೋಗೋದಾದ್ರೆ ಈಗ ಯಾಕೆ ಅವಿದ್ಯೆ ಕಳ್ಕೊಳ್ಳೋಕ್ ಕಷ್ಟ ಪಡ್ಬೇಕು? ಈಗ ನಿಮ್ಮ ಅಧ್ಯಾಸ ಕಳ್ಕೋಬೇಕು, ಅದು ಅವಿದ್ಯೆ ಹೋಗಲ್ಲ. ಅಧ್ಯಾಸ ಕಳ್ಕೊಳ್ಳಿ, ಆಮೇಲೆ ತಾನಾಗೆ ಹೋಗುತ್ತೆ. ಭೂಯಶ್ಚಾಂತಿಯ ವಿಶ್ವಮಾಯ ನಿವೃತ್ತಿ ಅಂತ. ಕಾರಣವೇ ಹೋಗೋದಾದ್ಮೇಲೆ ಈ ಕಾರ್ಯದ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತಾರ ಅವರು? ಅಲ್ಲ, ಈ ಅಧ್ಯಾಸ ಕಳ್ಕೊಳ್ದೆ ಹೋದ್ರೆ ನಿಮ್ ಜನ್ಮಾಂತರ ಬರುತ್ತೆ. ಅಧ್ಯಾಸ ಕಳ್ಕೊಂಡ್ರೆ ಜನ್ಮಾಂತರ ಬರೋಲ್ಲ. ಆ ಮೂಲಾವಿದ್ಯೆ ಇದ್ದ ತೊಂದರೆ ಇಲ್ಲ. ಮೂಲಾವಿದ್ಯೆ ಅದರ ಪಾಡಿಗೆ ಅದಿರುತ್ತೆ. ಅಧ್ಯಾಸ ಕಳ್ಕೊಂಡ್ಬಿಟ್ರೆ, ಅಧ್ಯಾಸ ಕಳ್ಕೊಂಡ ಜ್ಞಾನಿಗೆ ದೇಹ ಪ್ರಾರ್ಧ ಮುಗಿದೋದ್ಮೇಲೆ ಅದು ಆ ಅವಿದ್ಯೆಯು ಡಿಲೀಟ್ ಆಗುತ್ತೆ. ಅದು ನಂಬ್ಕೋಬೇಕು. ಅದಕ್ಕೆ ನಿಮ್ಮ ಅನುಭವ ಇಲ್ಲ, ಶಾಸ್ತ್ರ ಹೇಳಕ್ಕೆ ನೀವು ಒಪ್ಕೋಬೇಕು. ಸತ್ತ ಮೇಲೆ ಮೋಕ್ಷವೇ ಆಗತ್ತಾ ಮತ್ತೆ ಹುಟ್ಟಾನ ಹೆಂಗ್ ಗೊತ್ತು ಅಂದ್ರೆ ಶಾಸ್ತ್ರ ಹೇಳತ್ತೆ, ಒಪ್ಕೋಬೇಕು ಅಂತಾರೆ. ಸ್ವರ್ಗಾದಿಗಳಂತೆ ವೇದಾಂತ ಶ್ರದ್ಧಾಶಾಸ್ತ್ರ ಅವ್ರ ಪ್ರಕಾರ, ವೇದಾಂತ ಅನುಭವ ಶಾಸ್ತ್ರ ಈಗಲೇ ಗೊತ್ತಾಗುತ್ತೆ, ಅವ್ರು ಒಪ್ಕೊಂಡಿಲ್ಲ, ಅವ್ರಿಗೂ ಅನ್ಸಿಲ್ಲ. ಬಹಳ ಸಾಂಖ್ಯ ಪ್ರಕ್ರಿಯೆ ಅವ್ರದ್ದು ಆಲ್ಮೋಸ್ಟ್. ಈ ಅವಿದ್ಯಾ ಲಕ್ಷಣ ಅವ್ಯಾಕೃತಾಖ್ಯ ಅಂತ ಇದನ್ನೇ ಹಿಡ್ಕೋತಾರೆ. ನಮ್ಮ ಸ್ವಾಮಿ ತೋರಿಸಿದಂತೆ ನೋಡಿ, ಅವಿದ್ಯಾ ಲಕ್ಷಣ ಅವ್ಯಕ್ತಾಖ್ಯ ಅಂತ ಹೇಳಿದ್ರಿಂದ ಅದನ್ನು ಅವ್ಯಾಕೃತವನ್ನೇ ಅವಿದ್ಯೆ ಅಂತ ಇದ್ದಾರೆ. ಅದನ್ನೇ ನಾವು ಮಾಯೆ ಅನ್ನೋದು, ಅದೇ ಮೂಲಾವಿದ್ಯೆ. ಈ ಜೀವನೊಳಗೆ ಬುದ್ಧಿಯಲ್ಲಿರ್ತಕ್ಕದ್ದು ಅಧ್ಯಾಸ, ಇದನ್ನು ಗೌಣವಾಗಿ ಅವಿದ್ಯೆ ಅಂತಾರೆ. ಮುಖ್ಯಾರ್ಥದಲ್ಲಿ ಇದಲ್ಲ ಅವಿದ್ಯೆ. ಅಧ್ಯಾಸಕ್ಕೆ ಕಾರಣವಾದ ಅವಿದ್ಯೆ ಮೂಲಾವಿದ್ಯೆ. ಅದು ಸತ್ವವಲ್ಲ, ಅಸತ್ವವಲ್ಲ, ಅನಿರ್ವಚನೀಯವಾದ ಭಾವರೂಪವಾದ ಜಡಾತ್ಮಕವಾದ ಆವರಣಾತ್ಮಕವಾದ ಒಂದು ಶಕ್ತಿ. ಯು ಹ್ಯಾವ್ ಟು ಅಗ್ರಿ ಇಟ್, ಅದರ್ವೈಸ್ ಯು ಕಾಂಟ್ ಎಕ್ಸ್ಪ್ಲೈನ್ ವೇದಾಂತ ಅಂತಾರೆ. ಅದು ಒಪ್ಪದೆ ಹೋದ್ರೆ ವೇದಾಂತ ವಿವರಣೆ ಮಾಡಕ್ಕಾಗಲ್ಲ ಅಂತಾರೆ. ಯಾರ ಅಂತಾರೆ ಹಂಗೆ ಗುರುಗಳೇ? ಅಂದ್ರೆ ನಿಮ್ಮವರು ನೀವು ಓದಿದ್ದಿಲ್ಲ ಪುಡ್ಪುಡಿ ಗ್ರಂಥ, ಅವರೆಲ್ಲ ಹಾಗೆ ಹೇಳ್ತಾರೆ. ಅಲ್ಲ, ಅಂದ್ರೆ ಅವ್ರ ಅವ್ಯಕ್ತ ಒಪ್ಪಲ್ಲ ಅಂತ ಇದ್ದೀರಾ? ಅಂದ್ರೆ ಅನ್ಮ್ಯಾನಿಫೆಸ್ಟೆಡ್ ಹೋಗಲ್ಲ ಅಂತಾರ ಅಥವಾ ಏನಂತಾರೆ? ಅವ್ಯಕ್ತ ಅವ್ಯಾಕೃತ ಒಪ್ತಾರೆ, ಅದೇ ಮೂಲಾವಿದ್ಯೆ ಅಂತಾರೆ.
ಅದೇ ಈ ನಮ್ಮಲ್ಲಿರೋ ಅಧ್ಯಾಸಕ್ಕೆ ಅದು ಕಾರಣ ಅಂತಾರೆ, ಉಪಾದಾನ ಕಾರಣ. ಹೇಗೆ ಗಡಿಗೆಗೆ ಮಣ್ಣು ಉಪಾದಾನ ಕಾರಣವೋ ನಮ್ಮಲ್ಲಿರೋ ಅಧ್ಯಾಸಕ್ಕೆ ಅದು ಉಪಾದಾನ ಕಾರಣ ಅಂತಾರೆ. ಚಿನ್ಮಯಾನಂದರು ಇದನ್ನೇ ಹೇಳ್ತಿದ್ರು. ಅವ್ರಂಗ ಅಂತಾರ, ಆದ್ರೆ ಅವ್ರು ಫುಲ್ ಅದ್ವೈತ, ಅವ್ರದ್ದು ಅದ್ವೈತ ಅಲ್ವಾ ಚಿನ್ಮಯಾನಂದ? ಇವರು ಅದ್ವೈತಿಗಳೇ. ಪಂಚಭಾವಾದಿಗಾರರು ಅದ್ವೈತೆ, ಭಾಮತಿಗಾರರು ವಿವರಣಕ ಎಲ್ಲ ಅದ್ವೈತಿಗಳಲ್ಲಿಯೇ ಒಳಪಂಗಡದಲ್ಲಿ ಒಳಭೇದ. ಶಂಕರಾಚಾರ್ಯ ಅದ್ವೈತಿಗಳನ್ನು ಖಂಡನೆ ಮಾಡಿದ್ದಾರೆ ತಮ್ಮ ಭಾಷ್ಯದಲ್ಲಿ. ಪೂರ್ವಪಕ್ಷ ಹಾಕೊಂಡಿದಾರಲ್ಲ, ಅನೇಕ ಪೂರ್ವಪಕ್ಷ ಅದ್ವೈತಿಗಳು ಇದ್ದಾರೆ ಅದರಲ್ಲಿ, ಅವರನ್ನು ಖಂಡನೆ ಮಾಡಿದ್ದಾರೆ. ಭರ್ತ ಪ್ರಪಂಚರು ಅದ್ವೈತಿಗಳೇ, ವೃತ್ತಿಕಾರರು ಅದ್ವೈತಿಗಳೇ, ಪ್ರಸಂಖ್ಯಾನವಾದಿಗಳು ಅದ್ವೈತಿಗಳೇ. ಅದ್ವೈತಿಗಳನ್ನೇ ಶಂಕರಾಚಾರ್ಯರು ತಮ್ಮ ಭಾಷೆ ಖಂಡನೆ ಮಾಡಿದ್ದಾರೆ. ಸ್ವಾಮಿಗಳು ಅದ್ವೈತಿಗಳನ್ನೇ ಖಂಡನೆ ಮಾಡಿದ್ದಾರೆ. ಪಂಚಭಾವಿಕ, ಭಾಮತಿ, ವಿವರಣ ಎಲ್ಲ ಅದ್ವೈತಿಗಳೇ. ಈಗ ಎರಡ್ ವೇ ಆಫ್ ಥಿಂಕಿಂಗ್. ಒಂದ್ರಲ್ಲಿ ಜ್ಞಾನ ಆದಾಗ ಬರೀ ಮ್ಯಾನಿಫೆಸ್ಟೆಡ್ ಹೋಗುತ್ತೆ, ಇನ್ನೊಂದು ವೇ ಆಫ್ ಥಿಂಕಿಂಗ್ ಮ್ಯಾನಿಫೆಸ್ಟೆಡ್ ಅನ್ಮ್ಯಾನಿಫೆಸ್ಟೆಡ್ ಎರಡೂ ಹೋಗುತ್ತೆ. ಕರೆಕ್ಟಾ ನಾನು ಅರ್ಥ ಮಾಡ್ಕೊಂಡಿದ್ದು? ಅಲ್ಲ, ಮ್ಯಾನುಫ್ಯಾಕ್ಚರ್ ಹೋಗುತ್ತೆ ಕರೆಕ್ಟು, ಆದ್ರೂ ಇದು ಹೋಗಿಲ್ಲ. ಯಾವ್ದು? ಪ್ರಪಂಚ ಮತ್ತೆ ಮೂಲ ವಿದ್ಯೆ ಹೋಗಿರಲ್ಲ. ಅದೇ ಅನ್ಮ್ಯಾನಿಫೆಸ್ಟೆಡ್. ಅದು ಅದು ಜ್ಞಾನಿ ಆದ್ರೂ ಸತ್ಮೇಲೆ, ಜ್ಞಾನಿ ಪ್ರಾರಬ್ಧ ಕರ್ಮ ಮುಗಿದೋದ್ಮೇಲೆ ಅದು ಹೋಗುತ್ತಂತೆ, ಚರ್ಮ ಹೋಗುತ್ತೆ. ಅದು ಹೇಗೆ ಗೊತ್ತು ಅಂದ್ರೆ ಶಾಸ್ತ್ರ ಹೇಳುತ್ತೆ, ನಂಬ್ಕೋಬೇಕು. ಅದಕ್ಕೆ ಅನುಭವ ಇಲ್ಲ. ಶಾಸ್ತ್ರ ಎಲ್ಲೋ ಹೇಳಿದ್ಯಾ ಉಪನಿಷತ್ ಎಲ್ಲಾದ್ರೂ? ಅದಕ್ಕೆ ನಾವು ಅರ್ಥ ಮಾಡ್ತೀವಿ, ಹಾಗೆ ಅರ್ಥ ಅಂತೀವಿ. ಅದಕ್ಕೆ ಉಪನಿಷತ್ತು ಹೇಳಿದಕ್ಕೆ ನಾವು ಹಾಗೆ ಅರ್ಥ ಅಂತೀವಿ. ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ ಇದು ವಾಕ್ಯ ಇದೆ. ವಿಶ್ವಮಾಯಾ ಅದಾದ್ಮೇಲೆ ಆಗುತ್ತೆ ಅಂತ ಹಂಗ ಅನ್ನಲ್ಲ ಅಲ್ಲ ಗುರುಗಳೇ. ಕಾರಣ ಶರೀರ ಅಂತ ಏನೇನೋ ಅಂತಾರೆ, ಅದೆಲ್ಲಾನು ಹೋಗುತ್ತೆ ಅಂತಾರೆ. ಕಾರಣ ಶರೀರನೇ ಮೂಲ ವಿದ್ಯೆನೇ ಕಾರಣ ಶರೀರ ಅದು ಹೋಗುತ್ತೆ ಅಂತಾರೆ. ನಮ್ ಸ್ವಾಮಿ ಚಿನ್ಮಯಾನಂದನು ಹಂಗೆ ಅಂತಾರೆ. ನೋಡಿ, ಕಾರಣಶೀಲ ಅವರ ಅವಿದ್ಯಾ ಕಲ್ಪಿತ ಒಪ್ಪಿಲ್ಲ. ಕಾರಣಶೀಲ ಅನ್ನೋದು ಅವರ ಮೂಲ ವಿದ್ಯೆ ಹೋಗುತ್ತೆ ಅಂತ ಒಪ್ಪಿಲ್ಲ. ಮೂಲ ವಿದ್ಯೆ ಬಾಧೆ ಆಗಲ್ಲ. ಗುರುಗಳೇ ತತ್ವಬೋಧಲ್ಲಿ ಹಂಗೆ ಬರ್ತಿದೆ, ಅವ್ರು ಹಂಗೆ ಹೇಳ್ಕೊಟ್ಟಿರೋದು ನಮ್ಗೆಲ್ಲ. ಸ್ವಾಮಿ ತೇಜೋಮಾನಂದ ಬುಕ್ಕಲ್ಲೆಲ್ಲ ಹಂಗೆ ಇದೆ. ಕಾರಣ ಶರೀರ ಅವಿದ್ಯಾ ಈಕ್ವಲ್ ಅವಿದ್ಯಾ ಅಂತಾರೆ, ಕರೆಕ್ಟ್, ಹೌದು. ಆದ್ರೆ ಅದು ಗುರುಗಳೇ ಬಿಗಿನಿಂಗ್ಲೆಸ್, ಆದ್ರೆ ಎಂಡ್ ಆಗುತ್ತೆ ಅಂತಾರೆ. ಎರಡು ಕಾನ್ಸೆಪ್ಟ್ ಇದೆ. ಒಂದು ಕಲೆಕ್ಟಿವ್ ಅನ್ಕಾನ್ಶಿಯಸ್, ಕಲೆಕ್ಟಿವ್ ಅನ್ಮ್ಯಾನಿಫೆಸ್ಟೆಡ್. ಇನ್ನೊಂದು ವ್ಯಷ್ಟಿ, ಇಂಡಿವಿಜುವಲ್ ಅನ್ಮ್ಯಾನಿಫೆಸ್ಟೆಡ್. ಕಲೆಕ್ಟಿವ್ ಅನ್ಮ್ಯಾನಿಫೆಸ್ಟೆಡ್ ನ ಅವರು ಇದು ಮೂಲವಿದ್ಯೆ ಅಂತಾರೆ. ಕಲೆಕ್ಟಿವ್ ಅನ್ಮ್ಯಾನಿಫೆಸ್ಟೆಡ್ ಜಗತ್ತಿಗೆ ಕಾರಣ. ಕಲೆಕ್ಟಿವ್ ಅನ್ಮ್ಯಾನಿಫೆಸ್ಟೆಡ್ ಇಸ್ ಬಿಟ್ವೀನ್ ದಿ ಇಂಡಿವಿಜುವಲ್ ಅಂಡ್ ಬ್ರಹ್ಮನ್, ಮಧ್ಯದಲ್ಲಿದೆ. ಸೊ ಕಲೆಕ್ಟಿವ್ ಅನ್ಮ್ಯಾನಿಫೆಸ್ಟೆಡ್ ಇಂದ ಕ್ರಿಯೇಷನ್ ಆಗುತ್ತೆ. ಕಲೆಕ್ಟಿವ್ ಅನ್ಮ್ಯಾನಿಫೆಸ್ಟೆಡ್ ಎಲ್ಲೂ ಹೋಗಲ್ಲ. ಇಂಡಿವಿಜುವಲ್ ಅನ್ಮ್ಯಾನಿಫೆಸ್ಟೆಡ್ ಇದೆಯಲ್ಲ, ಅದು ಹೋಗುತ್ತೆ. ಶರೀರ ಬಿದ್ದ ಮೇಲೆ ಅವನು ಹೋಗಿ ಆ ಇಂಡಿವಿಜುವಲ್ ಬ್ರಹ್ಮನಲ್ಲಿ ಹೋಗಿ ಸೇರ್ಕೋತಾನೆ ಅಂತ. ಗೊತ್ತಾಯ್ತಾ? ಅದು ಹೋಗಲ್ಲ, ಪ್ರಕೃತಿ ಅನ್ನೋದು ಹೋಗಲ್ಲ, ಆದ್ರೆ ಇಂಡಿವಿಜುವಲ್ ಕಾರಣ ಅಂತ ಬರೋದು ಅಂದ್ರೆ ಆಯ್ತಲ್ಲ. ಮೂಲ ವಿದ್ಯೆ ಹೋಗಲ್ಲ, ಒಪ್ಕೊಂಡಂಗ ಆಯ್ತಲ್ಲ. ಗೊತ್ತಿಲ್ಲ ನಾ ಎಲ್ಲೂ ನೋಡಿ. ಅವ್ಯಾಕೃತಾಖ್ಯ ಅವಿದ್ಯಾ, ಅವಿದ್ಯಾ ಕಲ್ಪಿತವಾದ ಅವಿದ್ಯಾ ಎಂಬ ಹೆಸರಿನ ಭೂತ ಪ್ರಕೃತಿ ಮೂಲಗಳಿಗೆ, ಭೂತಗಳಿಗೆ, ಪಂಚಭೂತಗಳಿಗೆ ಪ್ರಕೃತಿಯಾದ ಕಾರಣವಾಗಿರುವ ಇದರ ಮೋಕ್ಷ ಬಿಡುಗಡೆ ಆಗೋದು ಅನ್ನೋದಿದೆಯಲ್ಲ, ಅಭಾವ ಗಮನ, ಇಲ್ಲ ಅಂತ ಆಗೋದು, ಇಲ್ಲ ಅಂತ ತಿಳ್ಕೊಳ್ಳೋದು. ಅದಿಲ್ಲ ಅಂತ ಆಗೋದು ಅಂದ್ರೆ ಇಲ್ಲ ಅಂತ ತಿಳ್ಕೊಳ್ಳೋದಿಲ್ಲ, ಇಲ್ಲ ಅಂತ ಆಗುತ್ತೆ. ಇದನ್ನು ಯಾರು ತಿಳ್ಕೊಳ್ತಾರೋ ಅವರು ಮೋಕ್ಷವನ್ನು ಹೊಂದ್ತಾರೆ. ಅಂದ್ರೆ ಬದುಕಿರುವಾಗ ಮುಕ್ತರಾಗಿರ್ತಾರೆ. ಮುಕ್ತರಾಗಿದ ಮೇಲೂ ಪರಮಾರ್ಥತ್ವವನ್ನು ಕಂಡುಕೊಂಡು ಅವರು ಮುಕ್ತರಾಗ್ತಾರಲ್ಲ, ಮತ್ತೆ ಅವರು ದೇಹ ಬಿಟ್ಟ ಮೇಲೆ ಮತ್ತೆ ಶರೀರ ಅಂತ ತಗೊಳ್ಳೋದಿಲ್ಲ. ಪುನಃ ದೇಹಂ ಆದದತೆ ಅಂದ್ರೆ ಇದಾನೀಂ ಅಯಂ ದೇಹ ಪ್ರಾರಬ್ಧ ಕರ್ಮ ಪರ್ಯಂತಂ ವರ್ತತೆ. ಇದು ವ್ಯವಹಾರ ದೃಷ್ಟಿ. ವ್ಯವಹಾರ ದೃಷ್ಟಿಯಿಂದ ಈ ಜ್ಞಾನಿ ದೇಹ ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ ಇರುತ್ತೆ. ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಮತ್ತೆ ದೇಹಾಂತರಕ್ಕೆ ಹೋಗಲ್ಲ ಅನ್ನೋದು, ಅದು ಔಪಚಾರಿಕ ಮುಕ್ತಿ. ಈ ಜ್ಞಾನವಾದಾಗ ಆಗುವ ಮುಕ್ತಿಯೇ ಮುಖ್ಯ ಮುಕ್ತಿ. ಇದೇ ನಿಜವಾದ ಮುಕ್ತಿ. ಅದು ಸಜ್ಜೋ ಮುಕ್ತಿ, ಇಲ್ಲೇ ಆಗುವ ಮುಕ್ತಿ. ಅದು ಶ್ರದ್ಧಾ ವಿಚಾರ ಅಲ್ಲ, ಇದು ಅನುಭವ ವಿಚಾರ. ಅದು ಇನ್ನೊಂದು ದೇಹ ಬಿದ್ಮೇಲೆ ಮೋಕ್ಷ ಆಗತ್ತೆ ಅನ್ನೋದು, ಜನ್ಮಾಂತರಕ್ಕೆ ಹೋಗಲ್ಲ ಅನ್ನೋ ಕೋರ್ಸು ಮೋಕ್ಷ ಆಗುತ್ತೆ ಅಂತ ಅನುವಾದವೇ ಹೊರತು ದೇಹ ಆದ್ಮೇಲೆ ಮೋಕ್ಷ ಆಗುತ್ತೆ ಅಂತ ಜ್ಞಾನಿಗೆ ದೇಹ ಇರುವಾಗ ಒಂದು ಅವಸ್ಥೆ, ದೇಹ ಹೋದ್ಮೇಲೆ ಇನ್ನೊಂದು ಅವಸ್ಥೆ ಇಲ್ಲ. ಜ್ಞಾನಿ ಯಾವಾಗಲೂ ನಿತ್ಯ ಅಶರೀರನು, ನಿತ್ಯ ನಿರವಸ್ಥನು, ಅವಸ್ಥಾರಹಿತನು, ಶರೀರರಹಿತನು. ಆದ್ರಿಂದ ಯಾವಾಗಲೂ ಬ್ರಹ್ಮರೂಪದವನೇ ಅವನು. ಅವನಿಗೆ ಬ್ರಹ್ಮರೂಪ ಹೊಸದಾಗಿ ಬರೋದಲ್ಲ, ಬರಬೇಕಾಗಿಲ್ಲ.
ಹೊಸದಾಗಿ ಬಂದ್ರೆ ಅದು ಇರೋದು ಇಲ್ಲ, ಪರ್ಮನೆಂಟ್ ಆಗಿ ಹೋಗ್ಬಿಡುತ್ತದು. ಇಲ್ಲಿ ನ ಪುನಃ ದೇಹಂ ಆದದತೆ ಅಂತ ಹೇಳಿ ನೋಡಿದ್ರೆ ಇದು ವಿದೇಹ ಮುಕ್ತಿಯನ್ನೇ ಸ್ವಲ್ಪ ಇದು ಮಾಡ್ತಾರೆ ಅಂತ. ಸದ್ಯೋಮುಕ್ತಿ ಆದ್ಮೇಲೆ ಜನ್ಮಾಂತರಕ್ಕೆ ಮತ್ತೆ ಹೋಗಲ್ಲ ಅನ್ನೋದನ್ನ ದೇಹ ಬಿಟ್ಟ ಮೇಲೆ ಏನಾಗುತ್ತೆ, ಬ್ರಹ್ಮ ಸೇರ್ತಾರೆ ಅಂತ ವಿಧೋಮುಕ್ತಿಯನ್ನು ಸೇರಿಸ್ಕೊಂಡಿದ್ದಾರೆ. ಇಲ್ಲಿಗೆ 13ನೇ ಅಧ್ಯಾಯ ಮುಗೀತು. ಈಗ 14ನೇ ಅಧ್ಯಾಯ. ಸರ್ವಂ ಉತ್ಪದ್ಯಮಾನಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ಉತ್ಪದ್ಯತೆ ಇತಿ ಉಕ್ತಂ. ಉತ್ಪದ್ಯಮಾನಂ ಸರ್ವಂ, ಉಂಟಾಗುತ್ತಿರೋದೆಲ್ಲವೂ, ಏನೇನೇನೇನು ಉಂಟಾಗ್ತಾ ಇದೆಯೋ ಜಗತ್ತಲ್ಲಿ ಪ್ರತಿ ಸೆಕೆಂಡ್ಗೂ ಪ್ರತಿ ಕ್ಷಣಕ್ಕೂ ಉಂಟಾಗ್ತಾ ಇದೆ ಗೊತ್ತಾ. ಕ್ರಿಮಿ ಕೀಟ ಪಶು ಪಕ್ಷಿ ಮನುಷ್ಯ ಗಿಡ ಮರ ಬಳ್ಳಿ ಈ ಅದನ್ನು ಸೃಷ್ಟಿಯ ಪ್ರವಾಹ. ಇನ್ನೊಂದು ಕಡೆ ಪ್ರಳಯ ಪ್ರವಾಹ. ಪ್ರತಿ ಕ್ಷಣಕ್ಕೂ ನಾಶವಾಗ್ತಾನೂ ಇದೆ, ಪ್ರತಿ ಕ್ಷಣಕ್ಕೂ ಹುಟ್ಟುತ್ತಾನೂ ಇದೆ. ಹುಟ್ಟೋದು ನಾಶ ಆಗೋದು ಅಂದ್ರೆ ಇಷ್ಟವಾದ ಆಕಾರ ಮರೆಯಾಗೋದೇ ನಾಶ, ಇಷ್ಟವಾದ ಆಕಾರ ತೋರ್ಕೊಳ್ಳೋದೇ ಹುಟ್ಟು. ಏನಿಲ್ಲ, ಹುಟ್ಟು ನಾಶ ಅಂದ್ರೆ ಏನೂ ಇಲ್ಲ. ಹುಟ್ಟು ನಾಶ ಅನ್ನೋದು ಹೆಸರು ಆಕಾರ ಚೇಂಜ್ ಆದ್ರೆ ಈ ಕಡೆಯಿಂದ ನಾಶ, ಚೇಂಜ್ ಆಗಿ ಏನೋ ತೋರ್ಕೋತಲ್ಲ ಅದು ಹುಟ್ಟು. ಒಂದೇ ಕತ್ತಿ ದೋಣಿ, ಕಾಗದದಲ್ಲಿ ಕತ್ತಿ ದೋಣಿ ಮಾಡ್ದ, ಅಯ್ಯೋ ಕಾಗದ ಹಾಳ ಹೋಯ್ತು ಅಂದ. ಇಲ್ಲ ಕತ್ತಿ ದೋಣಿ ಬಂತು ಅಂದ. ಕತ್ತಿ ದೋಣಿ ಬಂತೋ ಕಾಗದ ಹಾಳ ಹೋಯ್ತೋ, ಎರಡು ಒಂದೇ, ಬೇರೆ ಬೇರೆ ದೃಷ್ಟಿ ಇದೆ. ಮಣ್ಣು ಹಾಳ ಹೋಯ್ತು, ಗಣಪತಿ ಮಾಡ್ದ ಅಂದ. ಮಣ್ಣು ಹಾಳ ಹೋಯ್ತೋ ಗಣಪತಿ ಹುಟ್ಟೋ, ಅಥವಾ ಗಣಪತಿ ಮಾಡಿಬಿಟ್ಟು ಆಂಜನೇಯ ಮಾಡ್ದ. ಗಣಪತಿ ಮಾಡಿಬಿಟ್ಟು ಅಯ್ಯೋ ಗಣಪತಿ ಹಾಳ ಹೋಯ್ತು ಆಂಜನೇಯ ಅಂತಂದ್ರೆ ಗಣಪತಿ ಹೋಗೂ ಇಲ್ಲ, ಆಂಜನೇಯ ಬಂದೂ ಇಲ್ಲ, ಮಣ್ಣಾಗೇ ಇದೆ. ನೋಡೋವನಿಗೆ ಗಣಪತಿ ಚೆನ್ನಾಗಿತ್ತು, ಆಂಜನೇಯ ಮಾಡ್ಬಿಟ್ಟ, ಗಣಪತಿ ಸತ್ತು ಹೋಯ್ತು, ಗಣಪತಿ ಹೋಯ್ತು ಅಂತಾನೆ. ಏನ್ ಗಣಪತಿ ಹೋಯ್ತು? ಈ ಸೊಳ್ಳೆ ಕಿತ್ತು ಅಂಡಿ ಸಿಕ್ಕಿಸ್ಬಿಟ್ಟ, ಆಂಜನೇಯ ಅಂದ. ಅದ ಇಲ್ಲಿ ಸೊಳ್ಳು ಇದನ್ನು ಕಿತ್ತುಬಿಟ್ಟು ಇಲ್ಲಿ ಸಿಕ್ಕಿಸ್ತೆ ಹಿಂದಕ್ಕೆ, ಆಂಜನೇಯ ಅಂದ. ಅದಕ್ಕೆ ಯಾಕಾಗಲ್ಲ, ಹಿಂಗ್ ಮಾಡ್ಬೇಕಲ್ಲ ಬಾಯಿ. ಅದೇ ಗಣಪತಿಗೂ ಇದೆ, ದಪ್ಪ ಗಣಪತಿಗೂ ಹಂಗೆ ಇದೆ. ಅದೆಲ್ಲ ಏನ್ ತುಂಬಾ ಏನ್ ವ್ಯತ್ಯಾಸ ಇಲ್ಲ. ದಂತ ಮಟ್ಬಿಡ್ತಾನೆ, ನಂಬಿಡ್ತಾನೆ ಅಷ್ಟೇ. ಸ್ವಲ್ಪ ತಟ್ತಾನೆ, ಈ ತಟ್ಬಿಡ್ತಾನೆ ಅಷ್ಟೇ. ಭ್ರಾಂತಿ, ಹುಟ್ಟು ಸಾವು ಕಲ್ಪನೆ. ಹಾಗೆ ಉತ್ಪದ್ಯಮಾನಂ ಸರ್ವಂ, ಹುಟ್ಟುತ್ತಿರುವುದೆಲ್ಲವೂ ಕೂಡ ಕ್ಷೇತ್ರಜ್ಞರ ಸಂಯೋಗದಿಂದ. ಸಂಯೋಗ ಯಾವ ರೀತಿ? ಮಿಥ್ಯಾಜ್ಞಾನವಾದ ಹೇಳ್ಬಿಟ್ರಲ್ಲೇ ಕಿರಿಸ ಅವಯವ ಸಂಬಂಧ ಅಲ್ಲ, ತಪ್ಪುಳಿಕೆ ರೂಪದ ಸಂಯೋಗ ಅಷ್ಟೇ. ಅವಿದ್ಯಾಲಕ್ಷಣ ಸಂಯೋಗ ಅಂದ್ರು. ಒಬ್ರು ಪ್ರಶ್ನೆ ಮಾಡಿದ್ರು, ಆತ್ಮನು ಪುಣ್ಯ ಪಾಪ ಸಂಬಂಧ ರಹಿತನಾಗಿದ್ರೆ ಜನ್ಮಾಂತರ ಮಾಡಿದಂತ ಪುಣ್ಯ ಪಾಪ ಅಲ್ಲ ಯಾರಿಗೆ ಅಂತ. ಅಲ್ಲಪ್ಪ, ಆತ್ಮ ಅನ್ನುವಾಗ ನೀವು ಯಾರು ಇಟ್ಕೊಂಡಿದ್ದೀರಾ? ಜೀವ ಇಟ್ಕೊಂಡ್ರೆ ಜೀವ ಪುಣ್ಯ ಪಾಪ ರಹಿತನಲ್ವೇ ಅಲ್ಲ. ಜೀವನಿಗೆ ಪುಣ್ಯ ಪಾಪ ಉಂಟು, ಅವನು ಜನ್ಮಾಂತರ ಉಂಟು, ಅವನ ಜೀವನಿಗೆ ಇದೆಯಲ್ಲ. ಆತ್ಮ ಶಬ್ದಕ್ಕೆ ಪರಮಾತ್ಮ ಅಂತ ತಗೊಂಡ್ರೆ ಅವನಿಗೆ ಹಿಂದೂ ಜನ್ಮ ಇಲ್ಲ, ಈಗಲೂ ಜನ್ಮ ಇಲ್ಲ, ಯಾವಾಗ್ಲೂ ಇಲ್ಲ. ಜೀವ ಅಂತ ಇಟ್ಕೊಂಡ್ರೆ ಅವನು ಜೀವತ್ವ ಇರುವವರೆಗೆ ಪುಣ್ಯ ಪಾಪ ಸಂಬಂಧ ಉಳ್ಳವನು, ಜನ್ಮಾಂತರ ಲೋಕಾಂತ ಸಂಬಂಧ ಉಳ್ಳವನು, ಅವಿದ್ಯಾ ಕಾಮಕರ್ಮ ಉಳ್ಳವನು, ಅದಿದ್ದೇ ಇರುತ್ತೆ. ಸಿಂಪಲ್. ಅದ್ರಲ್ಲಿ ಏನು, ನೀವು ಜೀವಾತ್ಮ ಪರಮಾತ್ಮ ಭಾಗ ಇಟ್ಕೊಂಡ್ರೆ ಎಲ್ಲ ಹೊಂದಿಸ್ಕೋಬಹುದು. ಜೀವಾತ್ಮನಿಗೆ ಸಂಸಾರ, ಅವನಿಗೆ ಪುಣ್ಯ ಪಾಪ, ಅವನಿಗೆ ಜನ್ಮಾಂತರ ಲೋಕಾಂತರ ಅನ್ನೋದು. ಅಂದ್ರೆ ಯಾರು ಜೀವಾತ್ಮ ಅಂದ್ರೆ ದೇಹೇಂದ್ರಿಯವನು ಬುದ್ಧಿಗಳು ನಾನು ಅಂತ ಅಭಿಮಾನ ಪಟ್ಕೊಂಡಂತ ಚೇತನಾದ ಆತ್ಮ. ಅಭಿಮಾನ ಬಿಟ್ಕೊಂಡ್ರೆ ಈಗಲೇ ಇಲ್ಲ, ಈಗಲೇ ಜನ್ಮ ಇಲ್ಲ, ಲೋಕ ಇಲ್ಲ, ಪುಣ್ಯ ಪಾಪ ಇಲ್ಲ, ಜನ್ಮಾಂತರ ಇಂತ ಲೋಕಾಂತರ ಇಂತ ಅದು ಇಲ್ಲ. ಆ ಕ್ಷೇತ್ರಕ್ಕೆ ಉಂಟಾಗತ್ತೆ ಅಂತ ಹೇಳಿದ್ದಾಯ್ತು. ತತ್ ಕಥಮಿತಿ ತತ್ ಪ್ರದರ್ಶನಾರ್ಥಂ ಪರಂ ಭೂಯ ಪ್ರವಕ್ಷ್ಯಾಮಿ ಇತ್ಯಾದಿ ಅಧ್ಯಾಯ ಆರಭ್ಯತೆ. ಹೆಂಗೆ ಕ್ಷೇತ್ರಕ್ಕೆ ಸಂಯೋಗದಿಂದಲೇ ಉಂಟಾಗತ್ತೆ ಅಂತ ಹೆಂಗ್ ಹೇಳ್ತೀರಾ ನೀವು ಅಂತ ಕೇಳಿದ್ರೆ ಅದನ್ನ ತೋರಿಸ್ತೀರಿ, ಅದನ್ನೇ ವಿವರಣೆ ಕೊಡ್ತೀನಿ ಅಂತ ಹೇಳಿ ಅದರ ವಿವರಣೆಗೋಸ್ಕರವಾಗಿ ಈ ಪರಂ ಭೂಯ ಪ್ರವಕ್ಷ್ಯಾಮಿ ಅಂತ 14ನೇ ಅಧ್ಯಾಯ ಅದಕ್ಕಾಗಿ ಆರಂಭವಾಗ್ತಾ ಇದೆ. ಈ ಒಂದು ಕರೆಕ್ಷನ್. ಇನ್ನೊಂದು ಅಥವಾ ಈಶ್ವರ ಪರತಂತ್ರಯೋ ಕ್ಷೇತ್ರಜ್ಞಯೋ ಜಗತ್ಕಾರಣತ್ವಂ ಸಾಂಖ್ಯಾನಾಮಿವ ಸ್ವತಂತ್ರಯೋ ಇತ್ಯೇವಮರ್ಥಂ. ಎರಡನೇದು
ಈಶ್ವರಾಧೀನವಾಗಿರುವ ಕ್ಷೇತ್ರಜ್ಞರುಗಳೇ ಜಗತ್ತಿಗೆ ಕಾರಣವೇ ಹೊರತು ಸಾಂಖ್ಯರು ಹೇಳ್ತಾ ಇರಲ್ಲ ಸ್ವತಂತ್ರವಾಗಿರುವ ಪ್ರಕೃತಿ ಪುರುಷರು ಜಗತ್ತಿಗೆ ಕಾರಣ ಅಂತ ಹೇಳ್ತಾರಲ್ಲ ಅದಲ್ಲ ಅನ್ನೋದನ್ನು ತೋರ್ಸಕ್ಕೋಸ್ಕರ 14ನೇ ಅಧ್ಯಾಯ ಅಂತ ಮಾಡ್ಕೊಳ್ಳಿ. ಎರಡನೇ ಸಂಬಂಧ. ಎರಡನೇದು ಏನು ಹೇಳಿ, ಈ ಕ್ಷೇತ್ರಜ್ಞರುಗಳು ಅಂತ ಏನಿದ್ದಾರೆ ಅವರು ಈಶ್ವರಾಧೀನವಾಗಿರ್ತಕ್ಕವರು. ಈಶ್ವರಾಧೀನ ಅಂದ್ರೆ ಈಶ್ವರಿಂದ ಅಸ್ತಿತ್ವ ಪಡೆದುಕೊಂಡು ಇರುವಿಕೆ, ಬೆಳೆಯುವಿಕೆ, ಅವರ ವ್ಯಾಪಾರ, ಅವರ ಶಕ್ತಿ ಎಲ್ಲವೂ ಈಶ್ವರಾಧೀನವಾಗಿಯೇ ಇದೆ. ಈಶ್ವರದಲ್ಲೇ ಕಲ್ಪಿತವಾಗಿದೆ ಎರಡು. ಈಶ್ವರನಲ್ಲಿ ಕಲ್ಪಿತವಾದ ಈಶ್ವರಾಧೀನವಾದ ಕ್ಷೇತ್ರಜ್ಞರುಗಳೇ ಜಗತ್ತಿಗೆ ಕಾರಣವೇ ಹೊರತು ಸಾಂಖ್ಯರು ಅಂತ ಕಾಪಿಲ ಸಾಂಖ್ಯ ಇದಾರಲ್ಲ ಅವರು ಪ್ರಕೃತಿ ಪುರುಷರು ಜಗತ್ತಿಗೆ ಕಾರಣ ಅಂತ ಹೇಳ್ತಾ ಇದ್ರು. ಪ್ರಕೃತಿ ಪುರುಷರು ಜಗತ್ತಿಗೆ ಕಾರಣ ಅಂತ ಹೇಳ್ತಿದ್ರಲ್ಲ ಅದು ಅಲ್ಲ. ಅವರು ಸ್ವತಂತ್ರವಾಗಿರುವ ಅವಿದ್ಯಾ ಕಲ್ಪಿತವಲ್ಲದ ಪ್ರಕೃತಿ ಪುರುಷ ಜಗತ್ತಿಗೆ ಕಾರಣ ಅಂತಾರೆ. ಎರಡು ದೋಷ. ಅವ್ರ ಪ್ರಕಾರ ಎರಡೂ ಸತ್ಯ. ಪ್ರಕೃತಿಯೂ ಸತ್ಯ, ಪುರುಷನೂ ಸತ್ಯ. ಅವರು ದ್ವೈತಿಗಳು. ಅವರು ಅವಿದ್ಯಾ ಕಲ್ಪಿತ ಅನ್ನಲ್ಲ, ಈಶ್ವರಾಧೀನ ಅಂತ ಹೇಳಲ್ಲ. ಅಲ್ಲಿ ಈಶ್ವರನೇ ಒಪ್ಪದೇ ಇರೋ ಸಾಂಖ್ಯರು ಇದ್ದಾರೆ. ನಿರೀಶ್ವರ ಸಾಂಖ್ಯರು, ಶೇಶ್ವರ ಸಾಂಖ್ಯರು ಅಂತ. ಒಪ್ಪೋರು ಸಾಂಖ್ಯರು ಇದ್ದಾರೆ, ಒಪ್ಪದೇ ಇರೋ ಸಾಂಖ್ಯರು, ಯೋಗಿಗಳು ಇದ್ದಾರಂತೆ. ಅನುಪಮ ಈಶ್ವರ ಅಂದ್ರೆ ಇಲ್ಲಿ ಮುಂಚೆ ಬಂದಿದ್ದು ಹೌದು, ಆದ್ರೆ ಬ್ರಹ್ಮನ್ ಅಂತ ತಗೋಬೇಕು. ಒಂದೊಂದ್ಸತಿ ಜೀವ ವ್ಯತಿರಿಕ್ತವಾದ ಜೀವನನ್ನು ಪ್ರಕೃತಿಯನ್ನು ಕಂಟ್ರೋಲ್ ಮಾಡುವಂತ ಒಬ್ಬ ಸುಪ್ರೀಂ ಲಾರ್ಡ್. ಅದನ್ನು ಒಪ್ಪೋದೇ ಇಲ್ಲ ಕೆಲವು ಜನ ಸಾಂಖ್ಯರಲ್ಲಿ, ಕೆಲವು ಜನ ಒಪ್ತಾರೆ. ಒಟ್ಟು ಈ ಪುರುಷ ಇದಾನಲ್ಲ, ಪುರುಷ ಅನೇಕ ಅಂತಾರೆ, ಪುರುಷ ನಿರಂಜನ ಅಂತಾರೆ, ಪುರುಷ ಚೇತನ ಅಂತಾರೆ. ಚೇತನನಂತೆ, ನಿರಂಜನನಂತೆ, ಅನೇಕವಂತೆ. ಅವಯವ ಇಲ್ವಂತೆ. ಅವಯವ ಇದ್ದಕ್ಕೆ ಏಕ ಅನೇಕ ಹೆಂಗಮ್ಮ ಬರುತ್ತೆ. ಸ್ಪೇರ್ ಪಾರ್ಟ್ಸ್ ಇಲ್ಲ, ಅವಯವ ಇಲ್ಲ. ಅವಯವ ಆಕಾಶಕ್ಕೆ ಹೇಗೆ ಅವಯವ ಇಲ್ವೋ ಹಾಗೆ ಪುರುಷನಿಗೂ ಅವಯವ ಇಲ್ಲ, ಆದ್ರೂ ಅವನು ಅನೇಕ ಅಂತಾರೆ. ಇದು ಹೆಂಗೆ ಹೇಳ್ತಾರೋ ಅದು ಅವರಿಗೆ ಅರ್ಥವಾಗ್ಬೇಕು. ಅವಯವ ಇಲ್ಲದಕ್ಕೆ ಸಂಖ್ಯೆ ಬರೋಲ್ಲ. ಸಂಖ್ಯೆ ಬರಬೇಕಾದ್ರೆ ಸಾವಯವ ಆಗ್ಬೇಕು. ಸ್ಪೇರ್ ಪಾರ್ಟ್ಸ್ ಅವಯವ ಅಂದ್ರೆ. ಪುರುಷನ ನಿರಂಜನ ಅಂತಾರೆ, ನಿರವಯವ ಅಂತಾರೆ, ಅನೇಕ ಅಂತಾರೆ, ಭೋಕ್ತ ಅಂತಾರೆ. ಭೋಕ್ತೃ ತಪ್ಕೋತಾರೆ. ಮುಡ್ಸ್ಬಾರ ಕುಸ್ತಿ ಮುಡ್ಸ್ಬಾರ ಅಂದ್ರೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಪತಿಸ್ಕೊ ಇಕ್ರಿ ವೇಲನ್ ಬರ್ಸ್ತಾ ಇರ್ತಾನೆ. ವೇಲನ್ ಗುರುಗಳೇ, ನೀವು ಫಸ್ಟ್ ಪಾಯಿಂಟ್ ಹೇಳಿದ್ದು ಚಾಪ್ಟರ್ 14 ಕ್ಷೇತ್ರಜ್ಞದ್ದು ಸಂಯೋಗ ತೋರ್ಸಕ್ಕೆ ಅಂತನ. ಕ್ಷೇತ್ರಜ್ಞ ಸಂಯೋಗದಿಂದಲೇ ಉಂಟಾಗೋ ಜಗತ್ತೆಲ್ಲ ಉಂಟಾಗ್ತಾ ಇದೆ ಹೇಗೆ ಅಂತ ತೋರ್ಸೋಕೆ ಅಂತ ಮೊದಲನೇದು. ಎರಡನೇದು ಈಶ್ವರಾಧೀನವಾಗಿರುವ ಕ್ಷೇತ್ರಜ್ಞರೇ ಜಗತ್ ಕಾರಣವೇ ಹೊರತು ಸ್ವತಂತ್ರವಾಗಿ ಸಾಂಖ್ಯರು ಹೇಳ್ತಾ ಇರಲ್ಲ ಆ ರೀತಿ ಜಗತ್ ಕಾರಣವಲ್ಲ ಅಂತ ತೋರ್ಸೋಕೋಸವಾಗಿ ಎರಡನೇದು. ಅದೆಲ್ಲ ಬರುತ್ತಾ ಗುರುಗಳೇ? ಬರೀ ಗುಣ ಬಗ್ಗೆ ಅಷ್ಟೇ ತಾನೇ, ಅದ್ರಲ್ಲಿ ಹೆಂಗೆ ಅರ್ಥ ತಗೋಬೇಕು ಅಂತ ಅಲ್ಲ. ಚಾಪ್ಟರ್ 14 ಏನು ಇಲ್ವಲ್ಲ, ಬರೀ ಗುಣ 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 ಅಂತ. ಪ್ರಕೃತಿಯಿಂದ ಗುಣ. ಅದು ಗುಣ ಅಂದ್ರೆ ಯಾವ್ದ್ರದ ಗುಣ? ಸಂಯೋಗ ಸಂಯೋಗ ಎಲ್ಲಿ ಗೊತ್ತಾಗುತ್ತೆ ಮತ್ತೆ ಅದರಿಂದ ನನಗೆ? ಮುಂದೆ ಪ್ರಕೃತಿ ಬರುತ್ತಲ್ಲ, ಇಲ್ಲಿ ಸತ್ವ ಸಂಜಾಯತೆ ಕಾಮ ಬರುತ್ತಲ್ಲ ಇದರಲ್ಲಿ. ಸತ್ವ ನಿಮ್ಮತ್ವಾಪಕ ಸರ್ವಯೋನಿಷು ಕೌಂತೆಯ ಮೂರ್ತಿಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರಪಿತ ಬರುತ್ತಲ್ಲ ಇಲ್ಲಿ. ಅದ್ ಒಂದೇ ಒಂದು ವರ್ಸ್ ಅಷ್ಟೇ. ಇಡೀ ಚಾಪ್ಟರ್ ಎಲ್ಲ ಬರೀ ಗುಣ ಗುಣ ಅಂತಾನೆ ಇರುತ್ತೆ. ಅಲ್ಲಮ್ಮ, ಗುಣಗಳಿಂದ ಬರೀ ಗುಣಕ್ಕಲ್ಲ, ಗುಣಕ್ಕೂ ಗುಣಿಗೂ ಸಂಘ ಆಗಿ ಆಗೋದು. ಗುಣ ಅಚೇತನ. ಸುಖ ಆಗಲಿ, ದುಃಖ ಆಗಲಿ, ಮೋಹ ಆಗಲಿ ಚೇತನ ಸಂಬಂಧ ಆಗ್ಬೇಕು. ಬರೀ ಗುಣಕ್ಕೆ ಸುಖ ದುಃಖ ಮೋಹ ಇಲ್ಲ. ಚೇತನ ಸಂಬಂಧವಿಲ್ಲದೆ ಸುಖ ದುಃಖ ಮೋಹ ಯಾರಿಗೆ? ಇಂಚಿಂಚ ಲೋಕಕ್ಕೆ ಸತ್ವದವರು ಈ ಲೋಕಕ್ಕೆ ಹೋಗ್ತಾರೆ, ರಾಜಸ್ಥಾನವರು ಈ ಲೋಕಕ್ಕೆ ಹೋಗ್ತಾರೆ, ಸಮಸ್ಯೆ ಈ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅದ ಸಂಯೋಗವೇ. ಈ ಸೆಕೆಂಡ್ ಪಾಯಿಂಟ್ ಎಲ್ಲಿ ಬರುತ್ತೆ? ಈಶ್ವರನ ಅಧೀನ ಕ್ಷೇತ್ರಜ್ಞ ಅನ್ಕೊಂಡು ಅದೇ ವರ್ಸ್ ಅಲ್ಲಿ ಅನ್ಸುತ್ತೆ ಅಲ್ವಾ? ಅದು ಯಾವ್ದೋ ವರ್ಸ್ ಬರುತ್ತೆ ಅದೆರಡರಲ್ಲೇ ಅಂತನಾ? ಅಧೀನ ಅಂತದ್ ಎಲ್ಲಿ ಬರುತ್ತೆ ಗುರುಗಳೇ? ಸೆಕೆಂಡ್ ಪಾಯಿಂಟ್ ಅಲ್ಲಿ ಅದು ಈಶ್ವರ ಪರತಂತ್ರವಾಗಿದೆ ಅಂತ ತಿಳಿಸ್ಕೊಡ್ಬೇಕು. ಅದು ಮುಖ್ಯ. ಅದು
ಡಿಪೆಂಡೆಂಟು. ಪ್ರಕೃತಿ ಪುರುಷರು ಎರಡೂ ಕ್ಷೇತ್ರಜ್ಞರು ಈಶ್ವರನಿಗೆ ಡಿಪೆಂಡ್ ಆಗಿದ್ದಾರೆ. ಡಿಪೆಂಡ್ ಆಗಿರುವ ಆ ಕ್ಷೇತ್ರಜ್ಞರು ಜಗತ್ ಕಾರಣವೇ ಹೊರತು ಸಾಂಖ್ಯರು ಹಾಗೆ ಸ್ವತಂತ್ರವಾಗಿ ಜಗತ್ ಕಾರಣ ಅಲ್ಲ ಅಂತ ತೋರಿಸ್ತಾರೆ ಭಾಷ್ಯಕಾರರು. ಪ್ರಕೃತಿಸ್ಥತ್ವಂ ಗುಣೇಶು ಚ ಸಂಗಃ ಸಂಸಾರ ಕಾರಣಂ ಸಂಗಃ ಸಂಸಾರ ಕಾರಣಂ ಇತಿ ಉಕ್ತಂ. ಇಲ್ಲಿ ಪ್ರಕೃತಿಸ್ಥತ್ವ ಪ್ರಕೃತಿಯಲ್ಲಿ ಇದ್ಕೊಂಡಿರೋದು, ಅದೇ ಪ್ರಕೃತಿಯನ್ನು ಆತ್ಮತ್ವೇನ ಗತಃ ಅಂತ. ಪ್ರಕೃತಿಯಲ್ಲಿ ಇರೋದನ್ನೇನೋ ಪ್ರಕೃತಿಯೇ ನಾನು, ಪ್ರಕೃತಿಯ ವಿಕಾರವಾಗಿರೋ ದೇಹನ್ಯ ಮನೋಬುದ್ಧಿನ ಪ್ರಕೃತಿ ಅಂತ ಇದ್ದಾರೆ. ಕ್ಷೇತ್ರ ಇಲ್ಲ, ಕ್ಷೇತ್ರದಲ್ಲಿ ಇದ್ಕೊಂಡಿರೋದನ್ನೇನೋ ಕ್ಷೇತ್ರದಲ್ಲಿ ತಾದಾತ್ಮ್ಯತೆ ಅದೇ ನಾನು ಅಂತ. ಉಪ್ಪಿನಕಾಯಿ ಉಪ್ಪು ಖಾರ ಊರ್ಕೊಂಡಂಗೇನೆಯೇ ಈ ದೇಹೇಂದ್ರಿಯ ಬುದ್ಧಿಯಲ್ಲಿ ತಾದಾತ್ಮ್ಯತೆ ಹೊಂದೋದು ಅನ್ನೋದು ಏನಿದೆ ಅದೇ ಸಂಸಾರ. ಅದಂದ್ರೆ ಗುಣೇಶುಚ ಸಂಘ, ಗುಣಗಳ ಸಂಘ ಉಂಟಾಗತ್ತೆ. ಪ್ರಕೃತಿಯಲ್ಲಿ ಇದ್ಕೊಂಡ್ಬಿಟ್ರೆ ಗುಣಗಳ ಸಂಘ ಬರುತ್ತೆ, ಗುಣಗಳ ಸಂಘ ಬಂದ್ಬಿಟ್ರೆ ಸಂಸಾರ ಆಗತ್ತೆ. ಸಂಸಾರಕ್ಕೆ ಕಾರಣ ಗುಣಸಂಘ ಆಗೋದು ಪ್ರಕೃತಿಯ ಅಭಿಮಾನದಿಂದ. ಪ್ರಕೃತಿಯಲ್ಲಿ ತಾದಾತ್ಮ್ಯತೆ ಉಂಟಾದರೆ ಪ್ರಕೃತಿಯ ವಿಕಾರವಾಗಿರುವ ಕ್ಷೇತ್ರದಲ್ಲಿಯೂ ತಾದಾತ್ಮ್ಯತೆ ಬಂದು ಆ ಕ್ಷೇತ್ರದಲ್ಲಿ ಗುಣಗಳೆಲ್ಲ ತೋರ್ಕೊಂಡು ಆ ಗುಣಗಳ ಅಭಿಮಾನ ಪಟ್ಕೊಂಡು ಸಂಸಾರ ಅನುಭವಿಸ್ತಾ ಇರ್ತಾರೆ ಈ ಜೀವಪ್ಪ. ಪ್ರಕೃತಿಸ್ಥತ್ವಾಖ್ಯ ಅವಿದ್ಯಾ ಅಂತ ಹೇಳಿದರು. ಪ್ರಕೃತಿಯಲ್ಲಿ ಇದ್ಕೊಂಡಿರೋದೇ ಅವಿದ್ಯೆ ಅಂದೆ. ಪ್ರಕೃತಿಯಲ್ಲಿ ಇದ್ಕೊಂಡಿರೋದೇನೇನೋ ಪ್ರಕೃತಿಯನ್ನೇ ತಾನು ಅಂದ್ಕೊಳ್ಳೋದು. ಪ್ರಕೃತಿಯನ್ನು ತಾನು ಅಂದ್ಕೊಳ್ಳೋದೇನೇನೋ ಅವ್ಯಾಕೃತ ಅಂತಲ್ಲ, ಪ್ರಕೃತಿಯ ವಿಕಾರವಾಗಿರುವ ಜಗತ್ತಿನ ದೇಹಾದಿಗಳಲ್ಲಿ ನಾನು ಅಂದ್ಕೊಳ್ಳೋದು ಅಂತ ಅರ್ಥ. ಪ್ರಕೃತಿಯ ಕಾರ್ಯವಾಗಿರೋ ಕಾರ್ಯಕಾರಣ ದೇಹೇಂದ್ರಿಯ ಇದೆಯಲ್ಲ, ತುಕೊಡ್ಸೋದು. ದೇಹೇಂದ್ರಿಯಗಳಲ್ಲಿ ನಾನು ಅಂದ್ಕೊಳ್ಳೋದಿದೆಯಲ್ಲ, ನಾನು ಅಂದ್ಕೊಳ್ಳೋದೇ ಅವಿದ್ಯೆ, ಇನ್ನೇನು ಬೇರೆ ಅವಿದ್ಯೆ ಇಲ್ಲ. ಪ್ರಕೃತಿಯ ವಿಕಾರವಾಗಿರುವ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿರ್ತಕ್ಕಂತಹ ಆತ್ಮಾಭಿಮಾನವೇ ಸಂಘ, ಅದೇ ಅವಿದ್ಯೆ, ಅದೇ ಸಂಸಾರಕ್ಕೆ ಕಾರಣ ಅಂತ ವಿವೇಕ ಮಾಡಿಕೊಂಡು ನೀವು ಬಿಡಿಸ್ಕೋಬೇಕು. ನಾನು ಈ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಕೂಡಿಕೊಂಡವನಲ್ಲ, ನಾನು ದೇಹೇಂದ್ರಿಯ ಮನೋಬುದ್ಧಿಗೆ ಸಾಕ್ಷಿಯಾಗಿದ್ದೀನಿ, ನಾನು ಚೇತನನಾಗಿದ್ದೀನಿ, ನಾನು ಅಲೇಪಕ ಅಂಟುಕೊಳ್ಳದೇ ಇದ್ದವನಾಗಿದ್ದೀನಿ, ನಾನು ಪರಿಪೂರ್ಣನಾಗಿದ್ದೀನಿ, ನಿರವಯವನಾಗಿದ್ದೀನಿ ಅಂಥೇಳಿ ತನ್ನ ಪರಿಚಯ ಮಾಡ್ಕೋಬೇಕು. ತಾನ್ಯಾರು ಅಂತ ಗೊತ್ತಿಲ್ಲ, ತನ್ನ ಪರಿಚಯನೇ ಮಾಡ್ಕೊಳ್ತಿಲ್ಲ, ಸುಮ್ಮನೆ ಬ್ಲೈಂಡಾಗಿ ಊರ್ಕೊಂಡ್ಬಿಟ್ಟ. ದೇಹೇಂದ್ರಿಯ ಮನೋಬುದ್ಧಿಯೇ ನಾನು ಅಂದ್ಕೊಂಡ್ಬಿಟ್ಟ, ಅಂಟ್ಕೊಂಡ್ಬಿಟ್ಟ. ಹಾಗಾದ್ಮೇಲೆ ಗುಣಗಳಲ್ಲಿ ಸಂಘ ಉಂಟಾಯ್ತು, ಸಂಸಾರ ಬಂಟಾಯ್ತು. ಅಯ್ಯೋ ಅವ್ರು ಹೋದ್ರು, ಅವ್ರು ಸತ್ರು, ಹಂಗಾಯ್ತು ಹಿಂಗಾಯ್ತು. ಅವ್ರ ಮೇಲೆ ಮದುವೆ ಅಂತೆ, ನಮ್ಮ ಅಣ್ಣನ ಮಗನಿಗೆ ಮದುವೆ ಗೊತ್ತಾಯ್ತಂತೆ, ನಮ್ಮ ಅಕ್ಕನ ಮಗಳಿಗೆ ಮದುವೆ ಅಂತೆ, ಸೀರೆ ತಗೊಂಬರಕ್ಕೆ ಹೋಗ್ಬೇಕು, ಇದಕ್ಕೆ ಪರ್ಚೇಸಿಗೆ ಹೋಗ್ಬೇಕು, ಜವಳಿಗೆ ಹೋಗ್ಬೇಕು, ಖುಷಿ ಸಂಭ್ರಮ ಅಲ್ಲ. ಇನ್ನು ಅವ್ರು ಹೋಗ್ಬಿಟ್ರು ಗಡ್ರಿ ಅಂತ ಆಯ್ತು. ಗೋಳಾಟ, ಒಂದ್ ಕಡೆ ಗೋಳಾಟ, ಒಂದ್ ಕಡೆ ಕೂಗಾಟ. ಬದುಕು ಜಟಕಾ ಬಂಡಿ ಬಿಸಿ ಎಜರ ಸಾಹೇಬ. ಬದುಕು ಜಟಕಾ ಬಂಡಿ, ಮಸಣಕೋ ಮದುವೆಗೋ ಮಸಣಕೋ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಿಲ್ಲ, ಮದುವೆ ಹೋಗ್ತೀವೋ ಮಶಾಣಕ್ಕೆ ಹೋಗ್ತಾ ಇದೀವೋ ಗೊತ್ತಿಲ್ಲ ಅಂತ ಇದ್ದಾರೆ DVG ಅವರು. ಇವಾಗ ಗುಣಗಳಲ್ಲಿ ಸಂಘ, ಪ್ರಕೃತಿಯಲ್ಲಿ ಇದ್ಕೊಂಡು ಗುಣಗಳಲ್ಲಿ ಸಂಘ ಪಟ್ಕೊಳ್ಳೋದು ಸಂಸಾರ ಕಾರಣ ಅಂತ ಹೇಳಿದ್ದಾಯ್ತು. ಇವಾಗ ಕಸ್ಮಿನ್ ಗುಣೇ ಕಥಂ ಸಂಘ, ಯಾವ್ಯಾವ ಗುಣಗಳಲ್ಲಿ ಹೇಗೆ ಸಂಘ ಉಂಟಾಗತ್ತೆ ಅದು ಹೇಳಿ. ಸತ್ವದಲ್ಲಿ ಹೇಗೆ ಸಂಘ, ರಜಸ್ಸಿನಲ್ಲಿ ಹೇಗೆ ಸಂಘ, ಗುಣಗಳು ಯಾವ್ಯಾವ್ದು ಹೇಳಬೇಕು, ಆ ಗುಣಗಳಲ್ಲಿ ಸಂಘ ಹೇಗೆ ಬರುತ್ತೆ, ಅಂಟ್ಕೊಳ್ಳೋದು. ಶಂಗ ಪರಿಶಂಗೆ ಅಂಟ್ಕೊಳ್ಳೋದು ಏನೋ ಪೂರ್ತಿ ತಾಸಾತ್ಮತೆ ಬಟ್ಕೊಂಡ್ಬಿಡ್ತಾನೆ, ಪೂರ್ತಿ ತಾನೇ. ಆ ಸಾತ್ವಿಕ ಅಂತಃಕರಣ ವೃತ್ತಿ ತಾನೇ ಬಿಡ್ತಾನೆ, ರಜೋಗುಣ ಅಂತಃಕರಣ ವೃತ್ತಿ ತಾನೇ ಬಿಡ್ತಾನೆ. ಎಷ್ಟರ ಮಟ್ಟಿಗೆ ತಾದಾತ್ಮ್ಯತೆ ಅಂತಂದ್ರೆ ಒಂದ್ ರೀತಿ ಪೂರ್ತಿ ಬೆರಿಕೆ. ಗುಣಗಳಲ್ಲಿ ಹೇಗೆ ಸಂಘ ಉಂಟಾಗತ್ತೆ, ಗುಣಗಳು ಅಂತಂದ್ರೆ ಯಾವ್ಯಾವ ಗುಣಗಳು, ಕಸಂವಾತೆ ಬದ್ಧಂತಿ ಇತಿ, ಅದೇ ಕಟ್ಟಾಕತ್ತೆ ಮನುಷ್ಯನನ್ನ. ಗುಣಗಳು ಕಟ್ಟಾಕತ್ತೆ ಅಂದ್ರೆ ಏನ್ರಿ, ಚೇತನನಾಗಿರುವ ಸ್ವತಂತ್ರನಾಗಿರುವ ಆತ್ಮನನ್ನ ಅಚೇತನವಾದ ದೃಶ್ಯವಾದ ಗುಣಗಳು ಕಟ್ಟಾಕತ್ತೆ ಅಂದ್ರೆ ಮಹಾರಾಜನನ್ನ ಆಳು ಕಟ್ಟಾಕ್ತಾನೆ ಅಂತ ಹೇಳ್ದಂಗೆ ಆಯ್ತು. ಮಹಾರಾಜನ ಆಳು ಕಟ್ಟಾಕಕ್ಕಾಗತ್ತೆ? ಆಳು ಅವನು ಚೇತನ, ಅವನು ಸ್ವಾಮಿ, ಅವನು ಒಡೆಯ. ಅವನನ್ನ ಈ ಗುಣಗಳು, ಅವನಿಂದ ಕಲ್ಪಿತವಾಗಿರೋ ಗುಣಗಳು ಕಟ್ಟಾಕರ್ತವೆ ಅಂತ ಇದ್ದಾರೆ. ಇದನ್ನ ಹೆಂಗೆ ನಾವು ಬಿಲೀವ್ ಮಾಡೋದು, ನಂಬ್ಕೊಳ್ಳೋದು ಹೇಗೆ? ಇದಂಗೆ
ಕಟ್ಟಕ್ಕಾಗತ್ತಾ? ಆತ್ಮನ್ನು ಕಟ್ಟಾಕೋದು ಒಂದು ಅರ್ಥ ಏನು? ಗುಣಗಳು ಅಂತ ಅಂತೀವಲ್ಲ, ಇದು ಒಂಥರ ಜನರಲೈಸ್ ಮಾಡ್ಬಿಟ್ಟು ಗುಣಗಳು ಅಂತೀವಲ್ವಾ. ಯಾಕಂದ್ರೆ ಎಲ್ಲದ್ರಲ್ಲೂ ಗುಣ ಇದೆ. ಅಂದ್ರೆ ಕೈಯಲ್ಲಿ ವಾಟ್ ಎವರ್, ಸ್ಕಿನ್ ಅಲ್ಲೂ ಗುಣ ಇದೆ, ಎಲ್ಲದ್ರಲ್ಲೂ ಗುಣ ಇದೆ ಅಲ್ವಾ. ಸೊ ವೆನ್ ವಿ ಟಾಕ್ ಇಲ್ಲಿ ಗುಣ ಅಂತ ಮಾತಾಡಿದಾಗ ಅಂತಃಕರಣದಂತ ತಗೋಬೇಕಾ ಅಥವಾ ಸಮಥಿಂಗ್ ಇನ್ ಪರ್ಟಿಕ್ಯುಲರ್ ಅಂತ ತಗೋಬೇಕಾ ಅಂತ? ಸ್ಪಷ್ಟವಾಗಿ ಗುಣ ಅನುಭವ ಬರೋದು ಅಂತಃಕರಣದಲ್ಲೇ. ಅದು ನಿಜ, ಕರೆಕ್ಟ್. ನಮಗೆ ಕುರ್ಚಿ ನೋಡಿದ್ರೆ ಗುಣ ಆಗಲಿ, ಚಾಪೆ ನೋಡಿದಾಗ ಗುಣ ಆಗಲಿ, ಪುಸ್ತಕ ಗುಣ ಕಾಣೋದಿಲ್ಲ. ನಮಗೆ ಖುಷಿ ಆಗ್ತಾ ಇದೆ, ಪೀಸ್ ಆಫ್ ಮೈಂಡು ಬಹಳ ಇದಾಗ್ತಿದೆ ಅಂತಂದ್ರೆ ಸತ್ವ ಗುಣ ಎದ್ಕೊಂಡಿದೆ ಅಂತ ಅರ್ಥ. ಯಾಕೋ ಚಟಪಡಿಸ್ತಾ ಇದೆ, ತುಂಬಾ ದುಃಖ ಆಗ್ತಾ ಇದೆ, ಒದ್ದಾಡ್ತಾ ಇದ್ದೀನಿ ಅಂದ್ರೆ ರಜೋಗುಣ ಅಂತ. ಯಾಕೋ ಒಂದು ಹರಿಯಲ್ಲ ಕಣ್ರಿ, ಸೋಮಾರಿತನ, ಬೇಜಾರು ಅಂದ್ರೆ ತಮೋ ಗುಣ ಅಂತ. ಅಲ್ಲ, ಅಂತಃಕರಣದ್ದು ಅಂತ ತಗೋಬೇಕು. ಅದು ಅಂತಃಕರಣದಲ್ಲಿ ಮತ್ತೆ ಒಂದು ಪರ್ಟಿಕ್ಯುಲರ್ ಆಗಿ ತಗೋಬೇಕಾ? ಮನಸ್ಸು, ಬುದ್ಧಿ ಹಂಗೇನಾದ್ರು ತಗೋಬೇಕಾ? ಅಥವಾ ಹೆಂಗೆ? ಎಷ್ಟೊಂದು ಅಂತಃಕರಣದಲ್ಲೂ ಅಷ್ಟೊಂದು ಟೈಪ್ ವೆರೈಟಿ ವೃತ್ತಿ ಏನೋ ಅಂತ ಎಷ್ಟೇ ವೆರೈಟಿ ಇದೆ ನಿಮಗೆ ಅನುಭವ. ಮನಸ್ಸಲ್ಲಿ ಬಂದೆ ಮನಸ್ಸನ್ನು ತಗೊಳ್ಳಿ, ಬುದ್ಧಿಲಿ ಬಂದೆ ಬುದ್ಧಿನ ತಗೊಳ್ಳಿ. ನಿಮ್ಮ ಅನುಭವ, ಗುಣಗಳ ಅನುಭವ ಎಲ್ಲಿ ಬರ್ತಾ ಇದೆ ನೋಡ್ಕೊಂಡು ಅಲ್ಲಿದೆ ಅಂದ್ಕೊಳ್ಳಿ. ಅದ್ರಲ್ಲಿ ನಿಮ್ಗೆ ಜಾಸ್ತಿ ಆಗ್ರಹ ಇಲ್ಲ. ಇವಾಗ ಅಂತಃಕರಣದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತಿದೆ. ಆ ಅಹಂಕಾರಕ್ಕೆ ನಾನು ಅನ್ನೋದಕ್ಕೆ ಈ ಗುಣಗಳ ಸಂಘ ಅಂತ ಇದ್ದಾರೆ. ಆ ನಾನು ಅನ್ನೋದಕ್ಕೆ ಬುದ್ಧಿ ಸಂಬಂಧದಿಂದ ಅಂತಂದ್ರು, ಮನಸ್ ಸಂಬಂಧದಿಂದ ಅಂತಂದ್ರು, ಚಿತ್ತ ಸಂಬಂಧಿತ ಅಂತಂದ್ರೆ ನಿಮ್ಗೆ ಏನು ಲಾಸು ಇಲ್ಲ, ಲಾಭವೂ ಇಲ್ಲ. ಬಿಟ್ಕೊಳ್ಳೋದು ಯೋಚನೆ ಮಾಡ್ಬೇಕೆ ಹೊರತು ಯಾವ ಸಂಬಂಧ ಆಗಿದೆ ಅಂತ ತಿಳ್ಕೊಂಡು ಏನ್ ಮಾಡ್ತೀರಾ? ಮತ್ತೆ ಚಾಪ್ಟರ್ 18 ಅಲ್ಲಿ ಅಷ್ಟು ಡೀಟೇಲ್ಡ್ ಆಗಿ ಹೇಳ್ತಾರಲ್ಲ, ಧೃತಿಗೆ ಮತ್ತೆ ಇನ್ನೇನೋ ಹೇಳ್ತಾರ ಅನ್ಸುತ್ತೆ. ಹೇಳ್ತಾರೆ, ಹೌದಮ್ಮ. ಎಲ್ಲ ಅಂತಃಕರಣ ತೋರುವ ಮನಸ್ಸು, ಬುದ್ಧಿ, ಚಿತ್ತವನ್ನು ಇಟ್ಕೊಂಡೇ ಹೇಳೋದು ನಾನು ಅದಕ್ಕೆ. ಬಟ್ ಇದನ್ನು ಬಿಡಿಸ್ಕೋಬೇಕು ಅನ್ನೋ ಮುಖ್ಯವೇ ಹೊರತು ಮತ್ತೆ ಅಂತಃಕರಣ ಅನ್ನೋದು ಒಂದು ಕರಣನ, ಅದರಲ್ಲಿ ಯಾವ ಕಡೆಯಲ್ಲಿ ಬುದ್ಧಿ, ಯಾವ ಕಡೆಯಲ್ಲಿ ಮನಸ್ಸು, ಮೇಲ್ಗಡೆ ಬುದ್ಧಿನ, ಕೆಳಗಡೆ ಬುದ್ಧಿನ, ಎಡಗಡೆ ಮನಸ್ಸ, ಬಲಗಡೆ ಚಿತ್ತವ, ಇದನ್ನು ಏನು, ಇದರಲ್ಲಿ ಯಾವುದನ್ನ ಇದು ಮಾಡ್ತಿಲ್ಲ. ಇದರಲ್ಲಿ ಏನು ನಿಮ್ಗೆ ಇದು ಮಾಡಕ್ ವೆರಿಫೈ ಮಾಡಕ್ಕೂ ಆಗಲ್ಲ, ಇದನ್ನ ಇದು ಮಾಡಕ್ಕಾಗಲ್ಲ. ಒಟ್ಟು ನನಗೆ ಸಂಬಂಧವಿಲ್ಲ ಅಂತ ಕಂಡ್ಕೊಳ್ಳೋದನ್ನ ಮುಖ್ಯವೇ ಹೊರತು ಇದ್ರಲ್ಲಿ ಯಾವ್ದಲ್ಲಿದೆ ಅನ್ನೋ ಮುಖ್ಯ ಅಲ್ಲ. ನನಗೆ ಮುಖ್ಯ ಅಲ್ಲ ಗೊತ್ತಿಲ್ಲ, ಆದ್ರೆ ಮನುಷ್ಯನ ಗುಣ ಬೇಸ್ಡ್ ಆನ್ ವಾಟ್ ಹೇಳ್ತಾರೆ, ಐ ಮೀನ್ ಯಾವ್ದ್ರ ಮೇಲೆ ಬೇಸ್ ಮಾಡ್ತಾರೆ ಅಂತ. ಮನಸ್ಸು ಮೇಲೆ ಇದೆಯಲ್ಲ, ಬಲಮಟ್ಟಿಗೆ ಮನಸ್ಸನ್ನೇ ಮುಖ್ಯವಾಗಿ ಇಟ್ಕೊಳ್ತೀವಿ. ಅಂತಃಕರಣ ಅಂತಿದ್ದೀರಾ, ಅಂತಃಕರಣದಲ್ಲೇ ತಾನೆ ಮನಸ್ಸು ಅನ್ನೋದೊಂದು. ಕರೆಕ್ಟ್. ನೀವ್ ಅಂತ ಇರೋದು ಆದ್ರೆ ಮನುಷ್ಯಂದು ಅಂದ್ರೆ ಅಂತಃಕರಣ ಜನರಲ್ ಆಗೇನಾ? ಹೌದು, ಜನರಲ್ ಅಂತಃಕರಣ ಅನ್ನುವಂತಹ ಜಾಗದಲ್ಲಿ ಈ ಬುದ್ಧಿ, ಮನಸ್ಸು ಏನ್ ವ್ಯಾಪಾರ ಮಾಡ್ತಾ ಇದೆ ಅಲ್ಲಿ ತೋರ್ಕೊಳ್ಳುತ್ತೆ ಸತ್ವ, ರಜಸ್ಸು, ತಮಸ್ಸು. ಅದರಲ್ಲಿ ಅಭಿಮಾನ ಪಟ್ಕೊಳ್ತಾನೆ ಈ ಜೀವಪ್ಪ. ಅಭಿಮಾನ ಪಟ್ಕೊಂಡ್ಮೇಲೆ ಅವನಿಗೆ ಗುಣಗಳ ಸಂಘ ಉಂಟಾಗಿ ಸಂಸಾರ ಉಂಟಾಗತ್ತೆ ಎಂದ್ರು. ಈಗ ಎಷ್ಟು ತರಹ ಗುಣಗಳು ಹೇಗೆ ಸಂಘವಾಗತ್ತೆ, ಸಂಘ ಹೇಗಾಗತ್ತೆ, ಬಿಟ್ಕೊಳ್ಳೋದು ಹೇಗೆ ಅದನ್ನು ಹೇಳಿ ಅಂತ ಇದ್ದೇನೆ. ಕಸಂವಾತೆ ಬದ್ಧಂತ ಹೇಗೆ ಕಟ್ಟಾಕತ್ತೇವೆ. ಮುಂಚೆ ಯಾವ ಗುಣದಲ್ಲಿ ಹೇಗೆ ಸಂಘ, ಗುಣಗಳು ಅನ್ನೋದು ಯಾವ್ಯಾವುದು, ಹೇಗೆ ಅದು ಕಟ್ಟಾಕತ್ತೆ, ಬಿಡಿಸ್ಕೊಳ್ಳೋದು ಹೇಗೆ, ಇದಿಷ್ಟು. ಆಮೇಲೆ ಬಿಡಿಸ್ಕೊಂಡವನು ಯಾವ ರೀತಿ ಇರ್ತಾನೆ, ಮುಕ್ತಸ್ಥಿತ ಲಕ್ಷಣ, ಆ ಗುಣಾತೀತ ಲಕ್ಷಣ ಅಂತ ಮುಂದೆ ಹೇಳ್ತಾರೆ. ಅದೇ ಮುಕ್ತ ಲಕ್ಷಣ. ಹಿಂದೆ ಸ್ಥಿತಪ್ರಜ್ಞೆ ಲಕ್ಷಣ ಹೇಳಿದರು. ಸ್ಥಿತಪ್ರಜ್ಞೆ ಲಕ್ಷಣ ಅಂತ ಹೇಳಿದಾಗ ಇಲ್ಲಿ ಗುಣಾತೀತನ ಲಕ್ಷಣ ಏನು, ಅವನು ಯಾವ ರೀತಿ ಇರ್ತಾನೆ, ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಗೆ, ಬೇರೆ ಹತ್ರ ಮಾತಾಡ್ಬೇಕಾದ್ರೆ ಹೇಗೆ, ನಾವೆಲ್ಲ ಹೋದ್ರೆ ನಮ್ಗೇನು ಏನು ಕೊಡ್ತಾನ, ಕೊಡಲ್ವಾ, ಓಡಿಸ್ತಾನ, ಏನು ಅವನು, ಹೇಗೆ ಮಾತಾಡಿಸ್ತಾನೆ, ಬನ್ನಿ ಅಂತಾನ, ಯಾಕೆ ಬಂದ್ರಿ ಅಂತ ಕೇಳ್ತಾರ, ಕೂತ್ಕೊಳ್ರಿ ಅಂತಾನ, ಯಾಕೆ ಕೂತ್ಕೊಳ್ರಿ ಇಲ್ಲಿ ಅಂತ ಬೈತಾನ, ಎಲ್ಲ ಹೇಳ್ಬೇಕು. ಯಾವ ರೀತಿ ಅವನಿಗೆ ನಮ್ಮ ಮೇಲೆ ಇಂಪ್ರೆಷನ್ ಇರುತ್ತೆ, ನಮ್ಮನ್ನು ಕಂಡ್ರೆ ಪ್ರೀತಿ ಇರುತ್ತಾ, ಕೋಪ ಇರುತ್ತಾ, ಉದಾಸೀನ ಇರುತ್ತಾ. ಅದ ನಮ್ಮಲ್ಲಿ ಕೆಲವರು ಕಂಡ್ರೆ ಪ್ರೀತಿ, ಕೆಲವರು ಕಂಡ್ರೆ ಉದಾಸೀನ, ಕೆಲವರು ಕಂಡ್ರೆ ಕೋಪ, ಹೀಗೂ ಉಂಟಾ. ನಮ್ಗೆಲ್ಲ ಇದೆಲ್ಲ ಆ ಥರ ಅವನಿಗೂ ಇರುತ್ತಾ. ಇದೆಲ್ಲವನ್ನು ಬಿಡಿಸಿ ಹೇಳಿ ಅಂತ ಅದನ್ನ ಇಟ್ಕೊಂಡು 14ನೇ ಅಧ್ಯಾಯ ಹೊರಟಿದೆ ಅಂತ ಇದ್ದಾರೆ. ಅದಕ್ಕೆ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಂಡು ಪ್ರಶ್ನೆ ಮಾಡೋ ಪೃಚ್ಛಕ ಅರ್ಜುನ. ಗುರುಗಳೇ, ಒಂದು ಇದರಲ್ಲಿ ಇಲ್ಲಿ ಮುಕ್ತನಿಗೂ ಸ್ಥಿತಪ್ರಜ್ಞನಿಗೂ 2 ಲಕ್ಷಣ ಬೇರೆ ಬೇರೆ ಹೇಳ್ತಾರಲ್ಲ, ಅಲ್ಲಿ ಮುಕ್ತ ಸ್ಥಿತಪ್ರಜ್ಞೆ ಒಂದೇ. ಅದೇ ಯಾಕೆ ಹಾಗೆ ಹೇಳ್ತಾರೆ? ಅಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಹೇಳಿದ್ಮೇಲೆ ಮುಕ್ತ ಅಂದ್ರೆ ಅವಿದ್ಯಾ ಕಾಮಕರ್ಮ ರಹಿತನು ಅಂತ. ಅವನ ಪ್ರಜ್ಞೆ ನೆಲೆ ನಿಂತಿದೆ ಆತ್ಮಸ್ವರೂಪದಲ್ಲಿ, ಅವನಿಗೆ ಸ್ಥಿತಪ್ರಜ್ಞ. ಸ್ಥಿತ ಅಂದ್ರೆ ನೆಲೆ ನಿಂತ ಪ್ರಜ್ಞೆ, ತಿಳುವಳಿಕೆ ಎಲ್ಲಿ? ಆತ್ಮಸ್ವರೂಪದಲ್ಲಿ. ಮುಕ್ತ ಅಂದ್ರೆ ಅವಿದ್ಯಾ ಕಾಮಕರ್ಮಗಳನ್ನು ಬಿಡುಗಡೆ ಹೊಂದಿದವನು, ಅವನೇ. ಸ್ಥಿತಪ್ರಜ್ಞೆ ಬೇರೆ, ಮುಕ್ತ ಬೇರೆ ಅಲ್ಲ.
ಅಲ್ಲ ಮತ್ತೆ ಎರಡು ಬೇರೆ ಬೇರೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಬೇರೆ ಮಾಡುವಾಗ ಬೇರೆ ಬೇರೆ ದೃಷ್ಟಿಕೋನ ಅಲ್ಲಿ ಸ್ಥಿತಪ್ರಜ್ಞೆಯನ್ನು ಹೇಳುವ ಪ್ರಕಾರಗಳಲ್ಲಿ ಏನೇನು ಇಟ್ಕೊಂಡಿದ್ರು. ಈಗ ಗುಣಗಳ ವಿಚಾರ ಇಟ್ಕೊಂಡು ಗುಣಾತೀತನ ಲಕ್ಷಣ ಸ್ಥಿತ ಇದೆ ಅಂತ ಹೇಳ್ತಾರೆ ಅಷ್ಟೇ. ಗುಣಗಳನ್ನು ಇಟ್ಕೊಂಡು ಹೇಳುವಾಗ ಗುಣಾತೀತನ ವಿಚಾರ ಅಂತ ಹೇಳ್ತೀವಿ. ಅಲ್ಲಿ ಸ್ಥಿತಪ್ರಜ್ಞೆ ಅರಿವಿನ ವಿಚಾರ ಹೇಳುವಾಗ ಅವನ ಅರಿವು ಯಾವ ರೀತಿ ಇರುತ್ತೆ ಅಂತ ಹೇಳುವ ಸ್ಥಿತಪ್ರಜ್ಞೆ ಅಂತ ಹೇಳ್ತೀವಿ ಅಷ್ಟೇ. ಎರಡು ಒಂದೇ. ಆಮೇಲೆ ಮೇಲ್ಗಡೆ ಹೇಳಿದ್ರಲ್ಲ ಗುರುಗಳೇ, ಕ್ಷೇತ್ರಜ್ಞದಲ್ಲಿ ಅವರಿಬ್ರು ಸೇರಿ ಪ್ರಪಂಚ ಸೃಷ್ಟಿ ಆಯ್ತು ಅಂತ ಹೇಳುವಾಗ ಅಲ್ಲಿ ಪರಮಾತ್ಮನಿಗೆ ಅವರು ಡಿಪೆಂಡ್ ಆಗಿರೋದಿಲ್ವಾ? ಡಿಪೆಂಡ್ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಾಂಖ್ಯರಂತೆ. ಮೊದಲನೇದ್ರಲ್ಲಿ ಅಥವಾ ಅಂತ ಹೇಳೋದ್ರಲ್ಲಿ ಡಿಪೆಂಡ್ ಆಗಿದ್ದಾರೆ ಸಾಂಖ್ಯರ ಪ್ರಕಾರ. ಮೊದಲು ಡಿಪೆಂಡ್ ಮೊದಲು ಆ ಡಿಪೆಂಡ್ ವಿಷಯ ತಗೊಳ್ದೇನೆ ಯಾವ ರೀತಿ ಅದು ಕ್ಷೇತ್ರ ಉಂಟಾಗುತ್ತೆ ಅಂತ ಅದು ಅಂಡರ್ಸ್ಟುಡ್. ಡಿಪೆಂಡ್ ಆಗಿರ್ತಾರೆ ಮೊದಲನೇದು ಅಂಡರ್ಸ್ಟುಡ್. ಅವ್ರು ಯಾವ ರೀತಿ ಕ್ಷೇತ್ರಕ್ಕೆ ಸೃಷ್ಟಿ ಮಾಡ್ತಾರೆ ಅಷ್ಟೇ ಹೇಳಿ ಸಾಕು ಅಂತ. ಇವಾಗ ಡಿಪೆಂಡ್ ಆಗಿದ್ದುಕೊಂಡು ಮಾಡ್ತಾರೆ ಅಂತ ವಿಷಯ ತೋರಿಸ್ತಾ ಇದ್ದಾರೆ ಅಷ್ಟೇ ಎರಡನೇದಲ್ಲಿ. ಇಲ್ಲ, ಈಗ ಕ್ಷೇತ್ರಜ್ಞ ಮೊದಲನೇದ್ರಲ್ಲಿ ಪ್ರಪಂಚ ಸೃಷ್ಟಿ ಮಾಡ್ತಾರೆ ಅಂತ ಹೇಳುವಾಗ ಚೇತನದ ಸಂಬಂಧ ಇಲ್ದಲೆ ಪ್ರಪಂಚ ಸೃಷ್ಟಿ ಆಗೋಲ್ವಲ್ಲ? ಅದೇ ಕ್ಷೇತ್ರಜ್ಞಾನ ಚೇತನವೇ. ಅದು ಕರೆಕ್ಟ್ ಗುರುಗಳೇ. ಅವರಿಬ್ಬರೇ ಸೇರಿ ಅವರು ಈ ಅತಿಶಯವಾದ ಪರಮೋತ್ಕೃಷ್ಟವಾದ ಆತ್ಮನ ಮೇಲೆ ಡಿಪೆಂಡ್ ಆಗಿರಲ್ವಾ? ಅವನೇ ಕ್ಷೇತ್ರಜ್ಞನೇ. ಕ್ಷೇತ್ರಾಭಿಮಾನ ಬಿಟ್ಟಾಗ ಅತಿಶಯೋತ್ಮವಾದ ಪರಮಾತ್ಮ ಆಗ್ತಾನೆ. ಕ್ಷೇತ್ರಾಭಿಮಾನ ಪಡ್ಕೊಂಡ್ರೆ ಜೀವ ಆಗ್ತಾನೆ. ಇಬ್ಬರಲ್ಲ ಅವರು. ಅಂದ್ರೆ ವಿರಾಟ್ ಪುರುಷನಾಗಿ ಪ್ರಪಂಚ ಸೃಷ್ಟಿ ಮಾಡ್ತಾನೆ ಅಂತನಾ? ಆಗಿಲ್ಲ, ವಿರಾಟ್ ಪುರುಷ ಅಂತ ಆಗ್ಬೇಕಾಗಿಲ್ಲ. ಈ ಸರ್ವಾತ್ಮನಾದ ಚಿನ್ಮಾತ್ಮನಾದ ಪರಮಾತ್ಮನು ಈ ಕ್ಷೇತ್ರದಲ್ಲಿ ಅಭಿಮಾನ ಪಡ್ಕೊಂಡ ಕ್ಷೇತ್ರಜ್ಞ ಅಂತಾಗಿ ಕ್ಷೇತ್ರಜ್ಞನಿಂದ ಎಲ್ಲವೂ ಉಂಟಾಗತ್ತೆ ಅಂತ. ಅವನ ಕ್ರಮ ಹಿರಣ್ಯಗರ್ಭ ವಿರಾಟ್ ಪುರುಷ ಅಂತ ಅದೇ ಕ್ರಮ ಆಗ್ಬೋದು, ಕ್ರಮಕ್ಕೆ ತೊಂದರೆ ಇಲ್ಲ. ಅವ್ಯಾಕೃತ ಹಿರಣ್ಯಗರ್ಭ ವಿರಾಟ್ ಪುರುಷ ಪಂಚಭೂತ ಅದು ಕ್ರಮ ಸರಿ. ಎಲ್ಲರೂ ಕ್ಷೇತ್ರಜ್ಞ ಇದ್ದೇ ಇದ್ದಾರೆ. ಅಲ್ಲ, ಈ ಕ್ಷೇತ್ರಜ್ಞನಲ್ಲಿ ಅವ್ಯಕ್ತ ಸ್ವರೂಪದಲ್ಲಿ ಹುಟ್ಟುತ್ತೆ ಅಂತನಾ? ಅವ್ಯಕ್ತದಲ್ಲಿ ಕ್ಷೇತ್ರಜ್ಞರು ಅವ್ಯಕ್ತವಾಗಿರ್ತಾರೆ. ವ್ಯಾಕ್ತವಾಗಿ ಹಿರಣ್ಯಗರ್ಭನಲ್ಲಿ ಹಿರಣ್ಯಗರ್ಭನ ಜೀವ ಚೇತನ ಕ್ಷೇತ್ರಜ್ಞ, ಹಿರಣ್ಯಗರ್ಭನ ಮನಸ್ಸು ಪ್ರಾಣ ಕ್ಷೇತ್ರ. ಹಾಗೆ ವಿರಾಟ್ ಪುರುಷನ ಪಂಚಭೂತವು ಕ್ಷೇತ್ರ. ಅವನು ಒಳಗಿರ್ತಕ್ಕಂಥ ಅಹಂಕಾರ ನಾನು ತಿಳ್ಕೊಂಡಂತ ಅಂಶ ಚೇತನ ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಎಲ್ಲಾ ಕಡೆಯಲ್ಲೂ ಇದ್ದೇ ಇದೆ. ಕ್ಷೇತ್ರಜ್ಞ ಎಂಟಿಟಿಯೇ ಇಲ್ಲ, ಅಸ್ತಿತ್ವವೇ ಇಲ್ಲ. ಹೀಗೆ ಮುಕ್ತಿಯ ಲಕ್ಷಣವನ್ನು ಹೇಳಬೇಕು ಎಂಬಿ ಕಾರಣದಿಂದ ಈ 14ನೇ ಅಧ್ಯಾಯ ಆರಂಭವಾಗ್ತಾ ಇದೆ ಎಂದ್ರು. ಶ್ರೀ ಭಗವಾನ್ ವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಂ ಉತ್ತಮಂ. ಯತ್ ಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತಃ ಗತಾಃ. ಸಿದ್ಧಿಂ ಇತಃ ಗತಾಃ. ಪರಂ ಜ್ಞಾನಂ ಅಂತ ಅನ್ವಯ ಮಾಡ್ಕೋಬೇಕು. ಪರಂ ಭೂಯ ಅನ್ವಯ ಅಲ್ಲ. ಪರಂ ಅನ್ನೋದನ್ನ ದೂರದಲ್ಲಿರ್ತಕ್ಕಂಥ ಜ್ಞಾನ, ಉತ್ತಮಂ ಜ್ಞಾನಂ ಪರಂ, ಶ್ರೇಷ್ಠವಾಗಿರುವ ಹೆಚ್ಚಿನ ಜ್ಞಾನವನ್ನ ಭೂಯ ವಕ್ಷ್ಯಾಮಿ ಮತ್ತೆ ಹೇಳ್ತೀನಿ ಅಂತ ಇದ್ದಾನೆ. ಭೂಯ ಅಂದ್ರೆ ಅಗೈನ್, ಮತ್ತೊಮ್ಮೆ ಆ ಹೆಚ್ಚಿನ ಜ್ಞಾನವನ್ನ ನಿನಗೆ ಹೇಳ್ತೀನಿ ಕಣಯ್ಯ ಅರ್ಜುನ ಅಂತ ಇದ್ದಾನೆ ಪರಮಾತ್ಮ. ಆ ಪರಂ ಅಂದ್ರೆ ಹೆಚ್ಚಿನ ಅಂತ. ಹೆಚ್ಚಿನ ಆದ್ಮೇಲೆ ಭೂಯ ಇದೆ, ಪರಂ ಭೂಯ ಇದೆಯಲ್ಲ. ಹೆಚ್ಚಿನ ಆದ್ಮೇಲೆ ಮತ್ತೆ ತೊಂದರೆ ಮಾಡಬೇಡಿ. ಪರಂ ಜ್ಞಾನಂ ಅಂತ ಮುಂದಿದೆಯಲ್ಲ, ಎಲ್ಲಿದೆ? ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಆದ್ಮೇಲೆ ಇದೆಯಲ್ಲ ಜ್ಞಾನಂ. ಆ ಪರಂ ಜ್ಞಾನಂ ಶ್ರೇಷ್ಠವಾದ ಜ್ಞಾನವನ್ನ ಮತ್ತೆ ಅದು ಹೆಚ್ಚಿನದು, ಉತ್ತಮ ಶ್ರೇಷ್ಠವಾದದ್ದು ಆಗಿರ್ತಕ್ಕಂತಹ ಜ್ಞಾನವನ್ನ ಮತ್ತೊಮ್ಮೆ ನೀನು ತಿಳಿಸ್ಕೊಡ್ತೀನಿ ಅಂತಂದ. ಯಾವ ಜ್ಞಾನವನ್ನೇ ತಿಳ್ಕೊಂಡವನಾದ್ರೆ ನೋಡಿ, ಜ್ಞಾನವೇ ಟಾಪಿಕ್ಕು. ವೇದಾಂತ ಟಾಪಿಕ್ ಯಾವ್ದು ಹೇಳಿ? ಜ್ಞಾನವನ್ನೇ ವಿಚಾರ ಮಾಡಬೇಕು. ಏನಕ್ಕಾಗಿ? ಜ್ಞಾನ ಪಡ್ಕೊಳ್ಳೋಕ್ಕಾಗಿ. ಪಡ್ಕೋಬೇಕಾದ್ರೆ ಏನನ್ನ? ಜ್ಞಾನವನ್ನ. ಹೇಗೆ ಪಡ್ಕೊಳ್ತೀರ ಜ್ಞಾನವನ್ನ? ಜ್ಞಾನ ಯಾವುದು ವಿಚಾರ ಮಾಡಿ, ಜ್ಞಾನ ಯಾವುದು ವಿಚಾರ ಮಾಡಿ ಜ್ಞಾನ ಪಡ್ಕೊಳ್ತಾನಂತೆ. ಜ್ಞಾನವೇ ಆಬ್ಜೆಕ್ಟು, ವಿಷಯ,
ಟಾಪಿಕ್ಕು, ಚರ್ಚೆ ಮಾಡೋ ವಿಚಾರ ಮಾಡೋಕ್ಕೆ, ವಿಚಾರ ಮಾಡೋದು ಯಾವುದು ಸರಿಯಾದ ಜ್ಞಾನ, ಯಾವುದು ತಪ್ಪಾದ ಜ್ಞಾನ ಅಂತ. ತಪ್ಪಾದ ಜ್ಞಾನಕ್ಕೂ ಸರಿಯಾದ ಜ್ಞಾನಕ್ಕೂ ವಿವೇಕ ತಂದ್ಕೊಂಡು ತಪ್ಪಾದ ಜ್ಞಾನ ಬಿಟ್ಕೊಂಡು ಸರಿಯಾದ ಜ್ಞಾನ ಪಡ್ಕೋಬೇಕು ಅನ್ನೋದು ಜ್ಞಾನದಿಂದಲೇ. ಇದನ್ನ ಪಡ್ಕೊಳ್ಳೋದು ಯಾವ್ದ್ರಿಂದ? ಜ್ಞಾನವೇ ಸರಿಯಾದ ಜ್ಞಾನ ಪಡ್ಕೊಳ್ಳೋಕೆ ಸಾಧನ, ಜ್ಞಾನವೇ ಜ್ಞಾನವನ್ನು ವಿಚಾರ ಮಾಡೋದಕ್ಕೂ ಸಾಧನ, ಜ್ಞಾನವೇ ಜ್ಞಾನವನ್ನು ವಿಚಾರ ಮಾಡುತ್ತೆ. ಅಬ್ಬಾ ಬಾಬಾ ಹೀಗೂ ಉಂಟೇನ್ರಿ ಅಂತ. ನಮ್ಮ ಇವರು ಸುರೇಶ್ವರಾಚಾರ್ಯರು ಒಂದು ಶ್ಲೋಕ ಬರೆದಿದ್ದಾರೆ. ಪರಾಗರ್ಥ ಪ್ರಮೇಯೇಷು ಯಾ ಫಲತ್ವೇನ ಸಮ್ಮತ ಸಂವಿತ್ ಸೈವೇಹಮೇಯೋರ್ಥ ವೇದಾಂತೋಕ್ತಿ ಪ್ರಮಾಣತಃ. ತುಂಬಾ ಕಷ್ಟ ಈ ಶ್ಲೋಕ ಅರ್ಥ, ತುಂಬಾ ಸುಲಭ ಇಲ್ಲ ಶ್ಲೋಕ ಅರ್ಥ. ಅವ್ರು ಏನಂತಿದ್ದಾರೆ? ಪರಾಗರ್ಥ ಪ್ರಮೇಯೇಷು, ಹೊರಗಿರತಕ್ಕಂತಹ ಅರ್ಥ ಅಂದ ವಸ್ತು, ಆ ವಸ್ತುಗಳೆಂಬ ಪ್ರಮೇಯಗಳಲ್ಲಿ ಯಾ ಫಲತ್ವೇನ ಸಮ್ಮತ, ಆ ವಸ್ತುಗಳಲ್ಲಿ ಫಲವಾಗಿ ಯಾವುದು ಆದದ್ದಾಗಿದೆ ಅಂತ ಗೊತ್ತಾಗುತ್ತೋ, ಹೋ ಇದು ಮಾವಿನ ಮರ, ಹೋ ಇದು ಪಕ್ಷಿ, ಹೋ ಇದು ಮನುಷ್ಯ, ಹೋ ಇದು ಕುರ್ಚಿ ಅಂತ ಹೇಳಿ ಪ್ರತಿಯೊಂದು ಪದಾರ್ಥ ವಿಷಯದಲ್ಲೂ ಫಲರೂಪವಾಗಿ ಒಂದು ಅರಿವು ಬರುತ್ತಲ್ಲ, ಫಲರೂಪವಾಗಿ ಅವಗತಿ ರೂಪವಾಗಿ, ಅವಗತಿ ಫಲ ಅಂತ. ಪರಾಗರ್ಥ ಅಂದ್ರೆ ಹೊರಗಿನ ವಿಷಯದಲ್ಲಿ ಅವಗತಿ ರೂಪವಾಗಿ ಫಲರೂಪವಾಗಿ ಪ್ರತಿಯೊಂದಕ್ಕೂ ಒಂದು ಆಗ್ತಾ ಹೋಗುತ್ತಲ್ಲ, ಆ ಅವಗತಿಯೇ ವೇದಾಂತದಲ್ಲಿ ಟಾಪಿಕ್ ಅಂತ ಇದ್ದಾರೆ. ವೇದಾಂತದಲ್ಲಿ ಸಂಬಿತ್ ಶೈವೇಹ ಮೇಯೋ, ಮೇಯನ್ನು ತಿಳಿಯಬೇಕಾದ ಶೈವ ಸಂಬಿತ್, ಆ ಅರಿವೆ, ಆ ಅರಿವು ಏನು, ಆ ಅವಗತಿ ಏನು, ಆ ಫಲ ಏನು ಅನ್ನೋದನ್ನ ವೇದಾಂತೋಕ್ತಿ ಪ್ರಮಾಣ ತಿಳ್ಕೊಳ್ಳಿ ಅಂತ ಇದ್ದಾರೆ. ಹೆಂಗ್ ಹೇಳಿದ್ದಾರೆ ಅಂದ್ರೆ ಇನ್ನೊಂದು ತಮಾಷೆ ಹೇಳಿದ್ದಾರೆ. ಇಡೀ ಎಲ್ಲಾ ವ್ಯವಹಾರವು ಎಲ್ಲಿ ಮುಗಿಯುತ್ತೋ ವೇದಾಂತ ಅಲ್ಲಿಂದ ಆರಂಭವಾಗುತ್ತೆ ಅಂತಾರೆ. ವ್ಯವಹಾರ ಎಲ್ಲ ಮುಗಿಯೋದಲ್ಲಿ ಗೊತ್ತಾಯ್ತು ಅನ್ನೋ ಮುಗಿಯುತ್ತೆ. ವೇದಾಂತ ಗೊತ್ತಾಯ್ತು ಅಂದ್ರೆ ಏನೋ ಶುರು ಮಾಡ್ಕೊಳತ್ತೆ, ಅಲ್ಲಿಂದ ಆರಂಭ ಮಾಡ್ಕೊಳತ್ತೆ. ಗೊತ್ತಾಯ್ತು ಅನ್ನೋದಕ್ಕೆಲ್ಲ ಎಂಡ್ ಆದ್ರೆ ಗೊತ್ತಾಯ್ತು ಅನ್ನೋದೇ ಬಿಗಿನಿಂಗ್ ಆಗುತ್ತೆ ವೇದಾಂತ ಅಂತ ಇದ್ದಾರೆ. ಹೆಂಗ್ ಹೇಳ್ತಾರಂದ್ರೆ ಸಂವಿತ್ ಶೈವೇಹ ಮೇಯೋರ್ಥ ವೇದಾಂತೋಕ್ತಿ ವಾರ್ತಿಕ ಓದ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಬೃಹದ್ವಾರ್ತಿಕ ಇದೆಯಲ್ಲ, ಬಿಟ್ಬಿಟ್ಟಿದ್ದಾರೆ, ಹೃದಯ ಬಿಟ್ಬಿಟ್ಟಿದ್ದಾರೆ. ಸೂಪರ್ ಗ್ರಂಥ ಅದು. ಝೂಮಲ್ಲಿ ಆನ್ಲೈನ್ ಹೇಳೋಕ್ಕಾಲ ಆಗಲ್ಲ, ಅಲ್ಲಿ ಎಲ್ಲಿ ಕೂತ್ಕೊಂಡು ಹೇಳ್ಬೇಕು. ಆ ಶ್ಲೋಕ ಇಟ್ಕೊಂಡು ಅನ್ವಯ ತೋರಿಸ್ಕೊಂಡು ಅದನ್ನ ಮಾಡ್ಕೊಂಡು ಹಾಗೆ ಹೇಳಬೇಕೆ ಹೊತ್ತು ಝೂಮಲ್ಲಿ ಹೇಳಿದ್ರೆ ಮಜಾ ಬರೋಲ್ಲ. ಅದು ಅಂಥ ಉದ್ಗ್ರಂಥಕ್ಕೆಲ್ಲ 1 to 1 ಆಗ್ಬೇಕು. ಮುಂದಿನ ಜನ್ಮದಲ್ಲಿ ಮತ್ತೆ ಗಂಡಾಗಿ ಹುಟ್ಟಿ ಉಪನಯನ ಮಾಡ್ಕೊಂಡು ಬಂದು ಕೂತ್ಕೊಂಡ್ರೆ ಹೇಳಿ ಹೋ ಮತ್ ಜನ್ಮ ತಗೊಂಡು ಉಪನಯನ ಮಾಡಿಸ್ಕೊಂಡು ವೇದಾಧ್ಯಯನ ಮಾಡಿ ಸಂಸ್ಕೃತ ಕಲಿತು ವ್ಯಾಕರಣ ಓದಿ ಮೀಮಾಂಸಾ ಓದಿ ಮತ್ತೆ ಗುರುಮುಖದ ಕೂತು ಆ ತತ್ವ ವಿಚಾರ ಮಾಡಿದ್ರೆ ಇದು ವೇದಾಂತ ಟೈಮ್ ಆಯ್ತಾ? ಇದೆ 5 ನಿಮಿಷ. ಪರಂ ಜ್ಞಾನಂ ಇತಿ ವ್ಯವಹಿತೇನ ಸಂಬಂಧ. ಪರಂ ಜ್ಞಾನಂ ಇತಿ ವ್ಯವಹಿತೇನ ಸಂಬಂಧ. ವ್ಯವಹಿತ ಅಂದ್ರೇನು? ದೂರದಲ್ಲಿರೋ ಅಂತ. ವ್ಯವಹಿತ ಅಂದ್ರೆ ಅಬ್ಸ್ಟಿಕಲ್. ವ್ಯವಹಿತ ದೂರ ಅಲ್ಲ, ತಡೆ ಇರುವ ಅಂತ. ತಡೆ ಇರುವಂತಹ ಪದ ಇದೆಯಲ್ಲ ಯಾವುದೇನು? ಜ್ಞಾನ ಅನ್ನೋದಕ್ಕೂ ಪರ ಅನ್ನೋ ಪದಕ್ಕೂ ಮಧ್ಯೆ ತಡೆ ಇದೆ. ಜ್ಞಾನ ಪರ ಅನ್ನೋಕ್ ಮಧ್ಯೆ ಎಷ್ಟು ಪದ ಇದೆ? ಭೂಯ ಪ್ರವಕ್ಷ್ಯಾಮಿ ಜ್ಞಾನ 3 ಪದ ತಡೆ ಇದೆ. ತಡೆ ಇರುವಂತಹ ಪದಗಳನ್ನು ಬಿಟ್ಕೊಂಡು ಅನ್ವಯ ಮಾಡ್ಕೊಳ್ಳಿ ಅಂತ ಇದ್ದಾರೆ. ತಡೆ ಇರುವ ಪದಗಳು ಭೂಯ ಪರಂ, ಭೂಯ ಪ್ರವಕ್ಷ್ಯಾಮಿ ಜ್ಞಾನಂ, ಆ 3 ಬಿಟ್ಕೊಂಡು ಪರಂ ಜ್ಞಾನಂ ಅಂತ ಅನ್ವಯ ಮಾಡ್ಕೊಳ್ಳಿ. ಜ್ಞಾನ ಭೂಯ ಅಂದ್ರೆ ಪುನಃ, ಭೂಯ ಪುನಃ. ಪೂರ್ವೇಶು ಅಧ್ಯಾಯೇಶು ಅಸಕೃತಮಪಿ ಪ್ರವಕ್ಷ್ಯಾಮಿ. ಪೂರ್ವೇಶು ಅಧ್ಯಾಯೇಶು ಅಸಕೃತ ಉಕ್ತಮಪಿ ಪ್ರವಕ್ಷ್ಯಾಮಿ. ಹಿಂದಿನ 13 ಅಧ್ಯಾಯಗಳಲ್ಲಿ ಅನೇಕ ಬಾರಿಯಾಗಿ ಈ ಜ್ಞಾನ ವಿಚಾರ ಹೇಳಿದ್ರು, ಮತ್ತೊಮ್ಮೆ ಹೇಳ್ತೀನಿ. ಪ್ರಕಾರಾಂತರದಿಂದ ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ. ಆಶ್ಚರ್ಯಮ್ಮ, ಒಂದು ಲೆಕ್ಕ ಮಾಡೋದಕ್ಕೆ 3-4 ಮೆಥಡ್ ಇರುತ್ತೆ. ಒಂದು ಇದಕ್ಕೆ 3-4 ತರಹ ಇರುತ್ತೆ. ಒಂದು ಪದಾರ್ಥ ಮಾಡೋದಕ್ಕೆ ಕಟ್ಟಕ್ಕೆ. ಈ ಆತ್ಮವಿಚಾರ ಎಷ್ಟು ಮೆಥಡ್ ಅಂತಂದ್ರೆ ಯಪ್ಪ, 10 ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ, ಮಹಾಭಾರತ, ಎಷ್ಟು ಪುರಾಣಗಳು, ಎಷ್ಟು ವೇದಗಳು, ಎಷ್ಟು ಮೆಥಡ್ ಅಲ್ಲಿ ಹೇಳುತ್ತೆ ಅಂತ. ಒಂದನ್ನ ಇಷ್ಟು ಮೆಥಡ್ ಯಾವ್ದಕ್ಕೂ ಉಂಟಾ? ಯಾವುದಕ್ಕೂ ಇಷ್ಟು ಮೆಥಡ್ ಇಲ್ಲಪ್ಪ. ಯಾಕೆ ಇಷ್ಟು ಮೆಸೇಜ್ ಬಂತು? ಅಷ್ಟು ತರಹ ತಪ್ಪು ತಿಳ್ಕೊಂಡಿದೀವಿ ಅಂತ. ಎಷ್ಟು ತರಹ ತಪ್ಪು ತಿಳ್ಕೊಂಡಿದೀವೋ ಅಷ್ಟು ತರಹ ತಪ್ಪು ತೆಗಿಯೋಕ್ಕೂ ಅಷ್ಟು ಗ್ರಂಥ ಬರಬೇಕಾಯ್ತು. ಅವಸ್ಥಾತ್ರಯ, ಪಂಚಕೋಶ, ದಿಗ್ವಿಷಯ, ಕಾರ್ಯಕಾರಣ ಅದಕ್ಕೆಲ್ಲ ಇದೇ ಪರಮಾತ್ಮನೇ ತಪ್ಪು ತಿಳ್ಕೊಂಡಿರೋದು. ಯಾಕಂದ್ರೆ ಕೆಂಪ
ನಿದ್ದೆ ಬರ್ತಿದ್ಯಾ ಇಲ್ವಾ? ಕೊಡು ಪ್ರತಿಜ್ಞೆ ಮಾಡ ಇದೆ ಹೇಳಪ್ಪ, ನಿದ್ದೆ ಬಂದ ಹೇಳ್ಬಿಡಪ್ಪ. ಒಳ್ಳೆ ಡ್ರಗ್ ಕೊಟ್ಟೇನಾಗತ್ತೆ ಕಣ್ರಿ ವೇದಾಂತ ಮಾಡೋದ ಹುಡುಗರಿಗೆ. ಕಣ್ಣು ಕೆಂಪಾಗ್ಬಿಡುತ್ತೆ 5 ನಿಮಿಷಕ್ಕೆ. ತೂಕಡಿಸಿ ನಿಜವಾಗಿಯೂ ಯಾರ ಅಧಿಕಾರಿಗಳೋ ಅವರಿಗೆ ಆಗಲ್ಲ, ಯಾರ ಅಧಿಕಾರಿಗಳೋ ಅವ್ರಿಗೆ ಇಂಟ್ರೆಸ್ಟ್. ಏನಪ್ಪ ಈ ಕಲಿಯುಗ ಅರ್ಥವೇ ಆಗಲ್ಲಪ್ಪ. ನೀವೆಲ್ಲ ಬಹಳ ಆಸಕ್ತವಾಗಿ ಬಂದು ಕೇಳ್ತೀನಿ ಮಾಡ್ತೀರಾ, ನೀವು ದೂರ. ಇವ್ರಿಗೆ ಇಲ್ಲಿ ಸಿಕ್ಕಿದೆ, ಅದು ಹಿತ್ತಲ ಮದ್ದಿಲ್ಲ ಅಂತ ಹೇಳಿ ಇವ್ರಿಗೆ ಏನೂ ಇಲ್ಲ. ಆಯ್ತು, ಹಿಂದಿನ ಅನೇಕ ಅಧ್ಯಾಯಗಳಲ್ಲಿ ಅನೇಕ ಬಾರಿ ಈ ಜ್ಞಾನ ವಿಚಾರವನ್ನು ತಿಳಿಸ್ಕೊಟ್ಟಿದ್ರು. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಇದೇ ಪ್ರೇಮ, ಭಗವಂತನ ಪ್ರೇಮ ಇಲ್ಲಿ ನೋಡ್ಬೇಕು ನಾವು. ಅಲ್ಲ ತಿಳಿಸ್ಕೊಟ್ಟೇ ಕೊಡ್ತೀನಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅವನು. ಹೆಂಗಾದ್ರೂ ಮುಕ್ತನನ್ನಾಗಿ ಮಾಡಿಯೇ ಯುದ್ಧ ಮಾಡಿಸೋದು. ಅಲ್ಲಿವರೆಗೂ ಯುದ್ಧಕ್ಕೆ ಹಚ್ಚೋಲ್ಲ, ರಥ ಹಚ್ಚೋಲ್ಲ ಅಂತ. ನೀವು ರಥ ಹತ್ತಬೇಕಾದ್ರೆ ಜ್ಞಾನಿಯಾಗಿ ಹತ್ತಬೇಕು. ಅಲ್ಲಿವರೆಗೂ ಬಿಡೋಲ್ಲ ಕೂತ್ಕೊಂಡಿದ್ದಾನೆ ಪರಮಾತ್ಮ. ಅದಕ್ಕೆ ಅನನ್ಯ ಪ್ರೋಕ್ತೆ ಗತಿರತ್ತ ನಾಸ್ತಿ. ಅನನ್ಯನಾದ ಆಚಾರ್ಯರು ಹೇಳಿದ್ರೆ ಇಲ್ಲಿ ಅಗತಿ ಗೊತ್ತಿಲ್ಲ ಅನ್ನೋದು ಆಗೋದೇ ಇಲ್ಲ. ಅಜ್ಞೆ ಆಗುತ್ತೆ, ಜ್ಞಾನ ಮುಂದೆ ಬರೋದು. ಆ ಜ್ಞಾನ ಎಂಥದ್ದು? ತಚ್ಚ ಪರಂ. ಆ ಜ್ಞಾನ ಬಹಳ ಮೀಲಿಲ್ಲದ್ದು, ತುಂಬಾ ಶ್ರೇಷ್ಠವಾದದ್ದು. ಯಾಕೆ ಹೇಳಿ? ಸರ್ವವಿದ್ಯಾ ಪ್ರತಿಷ್ಠಾ. ಎಲ್ಲ ಪ್ರಪಂಚವನ್ನೇ ಬೆಳಗ್ಗೆ ತೋರುವಂತಹ ಜ್ಞಾನ. ಸಮಸ್ತ ವಿದ್ಯೆಗೂ ಅದೇ ಆಧಾರ. ಅಧ್ಯಾತ್ಮ ವಿದ್ಯಾನಾಮದ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ನಾನಾಗಿದ್ದೀನಿ ಇಂದ. ಯಾಕಂದ್ರೆ ಆ ಜ್ಞಾನವೇ ಜಗತ್ತಿನ ಎಲ್ಲಾ ಜ್ಞಾನವನ್ನು ತುಂಬಿಕೊಂಡಿದೆ, ವ್ಯಾಪಿಸ್ಕೊಂಡಿದೆ, ಬೆಳೀತಾ ಇದೆ. ಹಾಗಾಗಿ ಆ ಜ್ಞಾನ ಪರಂ ಜ್ಞಾನ, ಶ್ರೇಷ್ಠ ಜ್ಞಾನ, ಹೆಚ್ಚಿನ ಜ್ಞಾನ. ಎಲ್ಲಾ ಜ್ಞಾನಕ್ಕೂ ಇದೇ ಮೂಲ. ಈ ಜ್ಞಾನವೇ ಎಲ್ಲವಾಗ ತೋರ್ತಿರೋದು. ಅದಕ್ಕೆ ಈ ಅಧ್ಯಾತ್ಮ ಜ್ಞಾನಿ ಆಗ್ಬಿಟ್ರೆ ಅವನು ಸರ್ವಜ್ಞನಾಗ್ತಾನೆ. ಅಂದ್ರೆ ಒಬ್ರು ಕೇಳಿದ್ರು, ಏನು ಅಧ್ಯಾತ್ಮ ಜ್ಞಾನ ಬಿಟ್ಟು ಹಾರ್ಟ್ ಆಪರೇಷನ್ ಮಾಡಕ್ ಬರುತ್ತಾ? ಬ್ರೈನ್ ಆಪರೇಷನ್ ಮಾಡ್ತಾನ? ಅವ್ನು ಏರೋಪ್ಲೇನ್ ಡಿಸೈನ್ ಮಾಡ್ತಾನ? ಹಾಗೆ ಏರೋಪ್ಲೇನ್ ಡಿಸೈನ್ ಮಾಡಿದ್ರು, ಹಾರ್ಟ್ ಆಪರೇಷನ್ ಮಾಡಿದ್ರು, ಅದ್ಯಾವುದು ಆತ್ಮನಿಗಿಂತ ಬೇರೆ ಅಲ್ಲ ಅಂತ ತಿಳಿದಿರ್ತಾನೆ ಕಣೋ. ಮೂಲ ರೂಪ ಗೊತ್ತು ಅವನಿಗೆ. ಅದು ಜ್ಞಾನವೇ ಹೊರತು ಇದೆಲ್ಲ ಅವಿದ್ಯಾ ಜ್ಞಾನ. ಇದು ಅವಿದ್ಯೆಯೊಳಗಿರೋ ಜ್ಞಾನ, ಇದೆಲ್ಲ ಜ್ಞಾನವೇ ಅಲ್ಲ, ಅವಿದ್ಯಾ ಕಲ್ಪಿತ ಜ್ಞಾನ. ಏರೋಪ್ಲೇನ್ ಡಿಸೈನ್ ಮಾಡು, ಬ್ರಿಡ್ಜಲ್ಲೂ ಮಾಡು, ಅಥವಾ ಹಾರ್ಟ್ ಆಪರೇಷನ್ ಮಾಡು, ಕಿಡ್ನಿ ಎಲ್ಲವೂ ಆತ್ಮನಲ್ಲೇ ಕಲ್ಪಿತವಾಗಿರುವ ನಾಮರೂಪಗಳು ಅಂತ ಗೊತ್ತು. ಪರವಸ್ತು ವಿಷಯತ್ವ. ಪರಮಾತ್ಮನ ಪರವಸ್ತು ಹೆಚ್ಚಿನ ವಸ್ತು ಯಾವುದು? ಪರಮಾತ್ಮ. ಪರಬ್ರಹ್ಮವನ್ನು ವಿಷಯ ಮಾಡಿಕೊಂಡ ಜ್ಞಾನವಾದ್ದರಿಂದ ಈ ಜ್ಞಾನ ಹೆಚ್ಚಿನ ಜ್ಞಾನ, ಶ್ರೇಷ್ಠ ಜ್ಞಾನ, ಉತ್ತಮ ಜ್ಞಾನ. ಯಾವುದೋ ಕಿಂತದ ಜ್ಞಾನಂ ಸರ್ವೇಷಾಂ ಜ್ಞಾನಾನಾಂ ಉತ್ತಮಂ. ಜ್ಞಾನ ಆತ್ಮವನ್ನು ಕಂಡುಕೊಳ್ಳುವ ಅವಗತಿ ರೂಪವಾದ ಜ್ಞಾನ. ಇದು ಎಲ್ಲಾ ಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನ ಇದು. ಹಾಗೆ ಎಲ್ಲಾ ಜ್ಞಾನವೂ ಇದಕ್ಕಾಗಿ ಇರೋದು. ಎಲ್ಲವನ್ನೂ ತಿಳ್ಕೊಂಡು ಆತ್ಮನ ತಿಳ್ಕೊಂಡಿಲ್ಲ ಅಂದ್ರೂ ಏನು ಪ್ರಯೋಜನ ಇಲ್ಲ. ಆತ್ಮನ ತಿಳ್ಕೊಂಡ್ಬಿಟ್ಟು ಏನೂ ತಿಳ್ಕೊಂಡಿಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ. ರಮಣ ಮಹರ್ಷಿಗಳು ಸ್ಕೂಲಿಗೆ ಹೋಗೋದಿಲ್ಲ, ಓದ್ಬೋದ ಬರ್ತಿದ್ರು, 3 ಕ್ಲಾಸೋ 5 ಕ್ಲಾಸೋ ಓದಿದ್ರು, ಬಿಟ್ಟರು. ಪರಮಹಂಸರು ಅಷ್ಟೇ 3 ಕ್ಲಾಸೋ ಓದಿದ್ರು, ಬಿಟ್ರು. MA PhD ಎಲ್ಲ ಡಬಲ್ ರ್ಯಾಂಕ್ ಅಲ್ಲ, ಇನ್ನೊಂದಲ್ಲ, ಏನೂ ಅಲ್ಲ. ಅದು ತತ್ವಜ್ಞಾನಿಗಳು. ಯಾವ್ದು ಬೇಕು ಹೇಳಿ ನಿಮ್ಗೆ? MA PhD ಬೇಕಾ? 2 MA ಕಟ್ಬೇಕಾ? 3 MA ಕಟ್ಬೇಕಾ? ಹೇಳಿ, ಎಷ್ಟಾದ್ರೂ MA ಕಟ್ಕೊಳ್ಳಿ. ನಾನು 2 MA ಡಬಲ್ MA ಕಟ್ಕೊಳ್ತಾ ಇದ್ದೆ. MA ಕಟ್ಕೋಬೋದೇ ಹೊರತು MA ಮಾಡಿ ಏನು ಪುಣ್ಯ ಎಲ್ಲ ಬೃಹಾಡ್ತಾ ಇಲ್ಲ. MA ಅಲ್ವಾ? MA ಅಂತಮ್ಮ, ಅದು MA ಅಲ್ಲ ಅಂತಮ್ಮ. ಹೌದಂತೆ. ಉತ್ತಮ ಫಲಕ್ಕೆ ಕಾರಣವಾಗಿರೋದ್ರಿಂದ ಅದು ಹೆಚ್ಚಿನ ಜ್ಞಾನ. ಜ್ಞಾನಾನಾಮಿತಿ ನ ಅಮಾನಿತ್ವಾದೀನಾಂ ಕಿಂತರ್ಹಿ ಜ್ಞಾನಾನಾಂ ಇತಿ ನ ಅಮಾನಿತ್ವಾದೀನಾಂ ಯಜ್ಞಾದಿ ಜ್ಞೇಯವಸ್ತು ವಿಷಯಾನಾಮಿತಿ ಯಜ್ಞಾದ್ಯೇಯವಸ್ತು ವಿಷಯಾಣಾಂ ಇತಿ. ಜ್ಞಾನಗಳ ಪೈಕಿ ಹೆಚ್ಚಿನ ಜ್ಞಾನ ಅಂದ್ರೆ ಹಿಂದೆ ಏತಜ್ಞಾನಮಿತಿ ಪ್ರೋಕ್ತ ಅಮಾನಿತ್ವಾದಿ ಪಟ್ಟಿ ಮಾಡಿ ಅದರಷ್ಟಕ್ಕೂ ಜ್ಞಾನ ಸೇರಿಸಿಕೊಟ್ರಲ್ಲ. ಆ ಜ್ಞಾನಗಳ ಪೈಕಿ ಈ ಜ್ಞಾನ ಹೆಚ್ಚುವುದು ಅರ್ಥ ಅಲ್ಲ. ಮತ್ತೇನು? ಆ ಜ್ಞಾನವು ಈ ಜ್ಞಾನವು ಒಂದಕ್ಕೊಂದಕ್ಕೆ ಪೂರಕವಾಗಿ ಇರೋದು, ಅದು ಸಹಕಾರಿ ಸಾಧನ. ಅದನ್ನ ಅವುಗಳಲ್ಲಿ ಇದು ಹೆಚ್ಚು ಹೇಳ್ತಾ ಇಲ್ಲ. ದರ್ಶಪೂರ್ಣ ಮಾಸ ಮಾಡಕ್ ಬರುತ್ತೆ, ಚಾತುರ್ಮಾಸ್ಯ, ಸೋಮಯಾಗ, ಮತ್ತೆ ವಾಜಪೇಯ ಮಾಡ್ತೀನಿ, ಅದನ್ನ ಮನೆ ಕಟ್ತೀನಿ, ಅದನ್ನ ಆಪರೇಷನ್ ಮಾಡಿಸ್ತೀನಿ, ಅದನ್ನು ಅಕೌಂಟ್ ಅಲ್ಲಿ ನೋಡ್ತೀನಿ, ಅಥವಾ ನಾನು ಇಂಜಿನಿಯರ್ ಮಾಡ್ತೀನಿ. ಈ ಲೌಕಿಕವಾದ ಶಾಸ್ತ್ರೀಯವಾದ ಜ್ಞಾನ ಇದೆಯಲ್ಲ, ಈ ಜ್ಞಾನಗಳ ಪೈಕಿ ಆತ್ಮಜ್ಞಾನ ಹೆಚ್ಚುವುದು ಅಂತ ಹೇಳ್ತಾ ಇದೆಯೇ ಹೊರತು ಅಮಾನಿತ್ವಾದ ಜ್ಞಾನಗಳ ಪೈಕಿ ಈ ಜ್ಞಾನ ಹೆಚ್ಚುವುದು ಹೇಳ್ತಾ ಇಲ್ಲ. ಜ್ಞಾನಗಳಲ್ಲಿ ಈ ಜ್ಞಾನ ಹೆಚ್ಚುವುದು ಕಂಪೇರ್ ಮಾಡ್ತಾ ಇರೋದು ಯಾವ ಜ್ಞಾನದೊಡನೆ ಅಂತ.
ಕಂಪೇರ್ ಮಾಡ್ತಾ ಇರೋದು ಅಮಾನಿತ್ವಾದಿ ಜ್ಞಾನಗಳನ್ನೇ ಕಂಪೇರ್ ಮಾಡ್ತಾ ಇಲ್ಲ. ಲೌಕಿಕವಾದ ಯಜ್ಞಾದಿ ಜ್ಞೇಯ ವಸ್ತುವನ್ನು ವಿಷಯ ಮಾಡಿಕೊಂಡ ಜ್ಞಾನಗಳಿದೆಯಲ್ಲ, ಆ ಜ್ಞಾನಗಳ ಪೈಕಿ ಈ ಜ್ಞಾನ ಹೆಚ್ಚ. ಯಾವ ಜ್ಞಾನ? ಆತ್ಮಜ್ಞಾನ. ಅಷ್ಟೇ ಹೊರತು ಅಮಾನಿತ್ವಾದಿ ಜ್ಞಾನಗಳಲ್ಲಿ ಈ ಜ್ಞಾನ ಹೆಚ್ಚು ಅಂತ ಇಲ್ಲ. ಯಾಕೆ ಹೇಳಿ? ಅಮಾನಿತ್ವಾದಿ ಜ್ಞಾನಗಳು ಮೋಕ್ಷಕ್ಕಾಗಿರೋದು, ಈ ಜ್ಞಾನಗಳು ನ ಮೋಕ್ಷಾಯ, ತಾನಿನ ಮೋಕ್ಷಾಯ, ತಾನಿನ ಮೋಕ್ಷಾಯ, ಇದಂತೂ ಮೋಕ್ಷಾಯ ಇತಿ, ಇದಂತು ಮೋಕ್ಷಾಯ ಇತಿ ಪರ ಉತ್ತಮ ಶಬ್ದಾಭ್ಯಾಂ ಸ್ತೌತಿ, ಪರ ಉತ್ತಮ ಶಬ್ದಾಭ್ಯಾಂ ಸ್ತೌತಿ, ಶ್ರೋತ ಬುದ್ಧಿ ರುಚ್ಯುತ್ಪಾದನಾರ್ಥಂ, ಶ್ರೋತ್ರ ಬುದ್ಧಿ ರುಚ್ಯುತ್ಪಾದನಾರ್ಥಂ. ಯಜ್ಞಾದಿ ಜ್ಞೇಯ ವಿಷಯವಾದ ಜ್ಞಾನ ಮೋಕ್ಷಕ್ಕಾಗಿಲ್ಲ. ನೋಡಿ ಶಂಕರಾಚಾರ್ಯ ಇಂಥ ಧೀರ್ಘ ಮಾತಾಡಿದ್ದಾರೆ. ಆ ಕಾಲದಲ್ಲಿ, ಶಂಕರಾಚಾರ್ಯ ಕಾಲದಲ್ಲಿ ನಮ್ಮ ದೇಶಕ್ಕೆ ಬ್ರಿಟಿಷರು ಎಂಟರ್ ಆಗಿರ್ಲಿಲ್ಲ, ಅದಕ್ಕೆ ಮುಂಚೆ ಮುಸಲ್ಮಾನರು ಎಂಟರ್ ಆಗಿರ್ಲಿಲ್ಲ. ABCD ಗೊತ್ತಿರಲಿಲ್ಲ ಬ್ರಾಹ್ಮಣರಿಗೆ. ಹೇಳ್ತಾರೆ ಬ್ರಾಹ್ಮಣರಿಗೆ ABCD ಗೊತ್ತಿರಲಿಲ್ಲ, ಯಾವುದೇ ಆಂಗ್ಲ ಭಾಷೆಗೆ ಅಂತ ಗೊತ್ತಿರಲಿಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಗೂ ಯಜ್ಞಯಾಗ ತುಂಬ ತುಳ್ಕಾಡ್ತಾ ಇತ್ತು. ಅಂಥ ಯಜ್ಞಯಾಗಾದಿಗಳ ಬಗ್ಗೆ ಹೇಳ್ತಿದ್ದಾರೆ. ಅದು ಮೋಕ್ಷಕ್ಕಲ್ಲ ಅಂದ್ಬಿಟ್ರು. ಯಜ್ಞಾದಿಗಳ ಜ್ಞಾನ ಮೋಕ್ಷಕ್ಕಲ್ವಂತೆ. ಮೀಮಾಂಸಕ್ಕೆ ಕಪ್ಪಾಳ ಹೊಡೆದ್ಬಿಡ್ತಾರೆ ಅಂದ್ಬಿಟ್ರೆ, ಏನ್ ಮಾತಾಡ್ತಿದ್ರ ನೀವು, ನಮ್ ಯಜ್ಞಾದಿಗಳನ್ನ ಬೈತಾ ಇದ್ದೀರಾ ಅಂತ. ಏನೇ ಅಂದ್ರು ಹೊಡೆದ್ರು ಬಡಿದ್ರು ಯಜ್ಞದಿಂದ ಮೋಕ್ಷ ಆಗೋಲ್ಲ ಕಣಯ್ಯ. ಯಜ್ಞ ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ, ಯಜ್ಞ ಅನುಷ್ಠಾನದಿಂದ ಆಗಲ್ಲ. ಇಲ್ಲ, ಮೋಕ್ಷಕ್ಕೆ ಜ್ಞಾನವೇ ಬೇಕು. ಆದ್ರಿಂದ ಅವುಗಳು ಯಜ್ಞಕ್ಕಾಗಿ ಮೋಕ್ಷಕ್ಕಾಗಿ ಅಲ್ಲ ಅಂದ್ಬಿಡ್ತಾರೆ. ತಾನು ಕಾನೇ ಯಜ್ಞಾದಿ ವಿಷಯ ಜ್ಞಾನನೇ, ಅದು ಮೋಕ್ಷಕ್ಕಾಗಿ ಅಲ್ಲ. ಇದಂತೂ ಜ್ಞಾನ. ಇಲ್ಲಿ 14ನೇ ಅಧ್ಯಾಯ ಹೇಳುವಂತಹ ಜ್ಞಾನ ಮೋಕ್ಷಕ್ಕಾಗಿರುವಂತಹದ್ದು ಅಂತ. ಅದರಿಂದ ಈ ಜ್ಞಾನಕ್ಕೆ 2 ಅಬ್ಜೆಕ್ಟಿವ್, ಒಂದು ಪರ, ಇನ್ನೊಂದು ಉತ್ತಮ. ಪರ ಉತ್ತಮ ಶಬ್ದಾಭ್ಯಾಮ್, ಪರಶಬ್ದದಿಂದಲೂ ಉತ್ತಮ ಶಬ್ದ. ಪರ ಅನ್ನೋದು ವಿಲಕ್ಷಣವಾದದ್ದು ಒಂದು, ಉತ್ತಮ ಅನ್ನೋದು ಶ್ರೇಷ್ಠವಾದದ್ದು ಅಂತ ಹೇಳುತ್ತೆ. ಇದಕ್ಕಿಂತ ಶ್ರೇಷ್ಠವಾದ ಇದು ಈ ಜ್ಞಾನದಂತೆ ಅಲ್ಲ. ಎಲ್ಲವನ್ನು ಬಾಧೆ ಮಾಡಿ ತಾನು ಬಾಧೆ ಆಗುವಂತಹ ಜ್ಞಾನ ಇದು. ಲೋಕದ ಗಣಿತ ಜ್ಞಾನ, ವಿಜ್ಞಾನ ಜ್ಞಾನ, ವ್ಯಾಕರಣ ಜ್ಞಾನ ಬಾಧೆ ಆಗೋಲ್ಲ. ಆ ಜ್ಞಾನ ಅದು ಇರುತ್ತೆ. ಆತ್ಮಜ್ಞಾನ ಆಗುತ್ತಲೇ, ಆತ್ಮಜ್ಞಾನ ಅನ್ನೋ ದೃಷ್ಟಿಯೂ ಹೋಗ್ಬಿಡುತ್ತೆ, ಅದು ಉಳಿಯಲ್ಲ. ಅರ್ಥ ಆ ಜ್ಞಾನವೂ ಬಾಧಿಕ, ಅದು ಸತ್ಯ ಉಳಿಯಲ್ಲ. ವಿಚಿತ್ರ ಜ್ಞಾನ ಇದು, ಅಂಚ ಪ್ರಮಾಣ. ಜ್ಞಾನ ಮಾಡ್ಬೇಕು, ಜ್ಞಾನ ಮಾಡುವುದ. ಶಮದಮಾದಿಗಳು ಗುಣ ಅಲ್ವಾ ಗುರುಗಳೇ? ಶಮದಮಾದಿ ಗುಣ. ಅದರಿಂದ ಜ್ಞಾನ ಅಂತ ಹೇಗೆ ತಗೋತಾರೆ? ಅಲ್ಲ, ಭಗವಂತ ಹೇಳಿದ ಏತಜ್ಞಾನ ಮಿತಿ ಪ್ರೋಕ್ತಮ್ ಅಂತ ಹೇಳಿ 13ನೇ ಅಧ್ಯಾಯದಲ್ಲಿ ಜ್ಞಾನ ಸಾಧನತ್ವ ಜ್ಞಾನಂ ಅಂತ ಔಪಕ್ಷ ಸಾಪೇಕ್ಷ ಹೇಳಿದಾರಲ್ಲ. ಮಕ್ಕಳು 13ನೇ ಅಧ್ಯಾಯ ಹೇಳಿದ್ರಮ್ಮ, ಜ್ಞಾನಾರ್ಥಕ್ಕೆ, ಜ್ಞಾನಕ್ಕಾಗಿರೋದನ್ನ ಜ್ಞಾನ ಅಂತ ಔಪಚಾರಿಕ ಆಪೇಕ್ಷೆಗೆ ಹೇಳಿದ್ದಾರೆ. ಇದು ಶ್ರೋತ ಬುದ್ಧಿ ಕೇಳುವಂತಹ ಮುಮುಕ್ಷುವಿನ ಬುದ್ಧಿಗೆ ರುಚಿ ಉಟ್ಟಾಗಲಿ ಅಂತ ಹೇಳಿ ಇದಕ್ಕಾಗಿ ಹೊಗಳ್ತಾ ಇದ್ದಾನೆ. ಪರ ಉತ್ತಮವಾದ ಜ್ಞಾನ. ಯಜ್ಞಾತ್ವ ಯಜ್ಞಾನಂ ಜ್ಞಾತ್ವಾ ಪ್ರಾಪ್ಯ ಮುನಯಃ ಸನ್ಯಾಸಿನಃ ಮನನುಶೀಲಾಃ ಸರ್ವೇ ಪರಾಂ ಸಿದ್ಧಿಂ ಮೋಕ್ಷಾಖ್ಯಾಂ ಇತಃ ಅಸ್ಮಾತ್ ದೇಹಬಂಧಾತ್ ಗತಾಃ ಪ್ರಾಪ್ತಾಃ. ಯಾವ ಜ್ಞಾನವನ್ನ, ಆತ್ಮಜ್ಞಾನವನ್ನ ಗೊತ್ತು ಮಾಡಿಕೊಂಡು ತಿಳ್ಕೊಂಡು ಪಡ್ಕೊಂಡು ಪ್ರಾಪ್ಯ. ಮುನಿಗಳು ಒಂದು, ಸನ್ಯಾಸಿಗಳು ಒಂದು, ಜ್ಞಾನಿಗಳು ಅಂತ ಅರ್ಥ. ಬರೀ ಗಡ್ಡ ಬಿಡ್ಡ ಬಿಟ್ಟವರು, ಬರೀ ಕಾಯಿಪಟ್ಟೆ ಹುಟ್ಟೋಲ್ಲ, ಆತ್ಮಚಿಂತಕರಾಗಿ ಆತ್ಮಾನುಸಂಧಾನದಲ್ಲೇ ಮುಗಿರ್ತಕ್ಕಂತಹ ಸನ್ಯಾಸಿಗಳು, ಮುನಿಗಳು, ಜ್ಞಾನಿಗಳು, ಅವರು ಇವರೆಲ್ಲರೂ ತಿಳ್ಕೊಂಡವರೆಲ್ಲರೂ ಹೆಚ್ಚಿನ ಸಿದ್ಧಿಯನ್ನ, ಅಂದ್ರೆ ಮೋಕ್ಷ ಎಂಬ ಹೆಸರಿನ ಹೆಚ್ಚಿನ ಸಿದ್ಧಿ, ಅದು ನಿಜವಾದ ಸಿದ್ಧಿ. ತನ್ನ ಸ್ವರೂಪವನ್ನು ತಯಾರು ಮಾಡ್ಕೊಳ್ಳೋದು, ತಾನು ಯಾರು ಕಂಡ್ಕೊಂಡು ತನ್ನ ಸ್ವರೂಪದಲ್ಲಿ ನೆಲೆ ನಿಲ್ಲೋದು. ಅಂಥ ಒಂದು ಸ್ಥಿತಿಯನ್ನ, ಈ ದೇಹ ಬಂಧನವನ್ನು ಕಳಿಸ್ಕೊಂಡು, ಇದು ದೇಹ ನಾನು ಅಲ್ಲ ಅಂತ ಬಿಟ್ಕೊಂಡು ಆ ಸ್ಥಿತಿಯನ್ನು ಪಡ್ಕೊಂಡು ಇದ್ದಾರೆ. ಅಂಥ ಮೋಕ್ಷವನ್ನು ಉಂಟು ಮಾಡುವ ಜ್ಞಾನವನ್ನ ಕುರಿತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅರ್ಜುನ. ಮತ್ತೊಮ್ಮೆ ಹೇಳ್ತೀನಿ, ಅಟೆನ್ಷನ್ ಆಗಿ ಕೇಳ್ಬೇಕು. ನೀನು ಇಲ್ಲೇ ಗಮನ ಇಟ್ಟು ಕೇಳು, ಆ ಕಡೆ ಈ ಕಡೆ ಎಲ್ಲೋ ಗಮನ ಮಾಡ್ಕೋಬೇಡ. ಓ ಕೃಷ್ಣ ಎಲ್ಲೋ ಮನಸ್ಸು ಬಿಟ್ಟು ಇನ್ನೊಂದ್ಸಲ ಹೇಳೋದು ಬೇಡ, ಗಮನವಿಟ್ಟು ಕೇಳು. ಅದನ್ನೇ ಹೇಳ್ತೀನಿ, ಅದರಲ್ಲೇ ಗಮನ ಇರಲಿ ಅಂತ ಹೇಳಿ ಅಂತ ಈ ರೀತಿ ಹೇಳ. ಅದು 11:05 ಆಗ್ಬಿಡ್ತು.